ಹಾಯ್ ಲೀಡರ್ಸ್, ನಮಸ್ತೆ, ಗುಡ್ ಈವ್ನಿಂಗ್ ಟು ಆಲ್. ನಾನು ನಿಮ್ಮ ಶ್ರೀನಿವಾಸ್ ಮಂಡ್ಯದಿಂದ. ಸೊ ಇವತ್ತಿನ ಈ ಒಂದು ವಿಡಿಯೋಗೆ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಆಸ್ ಎ ಪಾರ್ಟ್ ಟೈಮ್ ಅಲ್ಲಿ ಮನೆಯಲ್ಲೇ ಕೂತ್ಕೊಂಡು ಆದಾಯ ಮಾಡಲಿಕ್ಕೆ ಒಂದೊಳ್ಳೆ ಸದಾವಕಾಶ ನಿಮಗೋಸ್ಕರ ರೆಡಿ ಇದೆ. ಸೊ ಅದು ಹೇಗೆ ಮಾಡುವಂಥದ್ದು, ಯಾವ ರೀತಿ ಮಾಡುವಂಥದ್ದು, ಸೊ ಯಾರೆಲ್ಲ ಈ ಒಂದು ಬಿಸ್ನೆಸ್ ನ ಮಾಡ್ಬೋದು, ಎಲ್ಲದರ ಬಗ್ಗೆ ಮಾಹಿತಿ ಈ ಒಂದು ವಿಡಿಯೋದಲ್ಲಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಸ್ ಮೈ ಡಿಯರ್ ಲೀಡರ್ಸ್, ಸೊ ವೆಲ್ಕಮ್ ಟು ದ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ. ಸೊ ಇವತ್ತಿನ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿಗೆ ಪ್ರತಿಯೊಬ್ಬರಿಗೂ ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಸರ್ಕಲ್ ಆಫ್ ಡ್ರೀಮ್ಸ್. ಪ್ರತಿಯೊಬ್ಬರು ಕೂಡ ಇವತ್ತು ಕನಸುಗಳಿದೆ. ಯಾರಿಗೆಲ್ಲ ಕನಸಿಲ್ಲ? ಎಲ್ರಿಗೂ ಕೂಡ ಕನಸುಗಳಿದೆ. ಏನಿಲ್ಲ ಕನಸುಗಳು? ಒಂದೊಳ್ಳೆ ಮನೆ ಕಟ್ಬೇಕು ಅಂತ ಆಸೆ ಇದೆ, ಒಂದೊಳ್ಳೆ ಫ್ಯಾಮಿಲಿ ಟ್ರಿಪ್ ಮಾಡ್ಬೇಕು ಅಂತ ಆಸೆ ಇದೆ, ಒಂದೊಳ್ಳೆ ಕಾರ್ ತಗೋಬೇಕು, ಒಂದೊಳ್ಳೆ ಎಜುಕೇಶನ್ ಮಾಡಬೇಕು ಅಂತ ಆಸೆ ಇದೆ, ಒಂದೊಳ್ಳೆ ಬ್ರಾಂಡೆಡ್ ಕಾರ್ ತಗೋಬೇಕು ಅಂತ ಆಸೆ ಇದೆ, ಒಂದೊಳ್ಳೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇದೆ, ಅಟ್ಲೀಸ್ಟ್ ನನ್ನ ಕೈಲಾದಷ್ಟು ಸಹಾಯ ಮಾಡ್ಬೇಕು ಅನ್ನೋ ಆಸೆ, ಕನಸುಗಳು ಪ್ರತಿಯೊಬ್ಬರಿಗೂ ಕೂಡ ಇದೆ ಸ್ನೇಹಿತರೆ. ಬಟ್ ನಮ್ಮೆಲ್ಲರ ಕನಸುಗಳು ಇವತ್ತು ನನಸಾಗ್ಬೇಕು ಅಂದ್ರೆ ನಮ್ಮ ಹತ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಆದಾಯ ಅನ್ನೋದು ಇರ್ಬೇಕಾಗುತ್ತೆ. ನಮ್ಮ ಹತ್ರ ಆದಾಯ ಇದೆ, ಆದಾಯದ ಮೂಲಗಳಿದೆ ಅಂದ್ರೆ ಸೊ ಡೆಫಿನೆಟ್ಲಿ ನಮ್ಮ ಕನಸುಗಳನ್ನ ನಾವು ನನಸು ಮಾಡ್ಕೋಬಹುದು. ಯಾಕೆಂದ್ರೆ ಎವ್ರಿ ಫ್ಯಾಮಿಲಿ ನೀಡ್ಸ್ ಮನಿ. ಪ್ರತಿಯೊಂದು ಕುಟುಂಬಕ್ಕೂ ಇವತ್ತು ದುಡ್ಡಿನ ಅವಶ್ಯಕತೆ ಇದೆ. ಯಾಕೆಂದ್ರೆ ನಾವ್ ಯಾರು ಕೂಡ ದುಡ್ಡನ್ನ ತಿನ್ನಕ್ ಆಗಲ್ಲ ಸ್ನೇಹಿತರೆ. ಬಟ್ ದುಡ್ಡಿಲ್ಲ ಅಂದ್ರೆ ಇವತ್ತು ಜೀವನ ನಡೆಸ್ಲಿಕ್ಕೆ ಏನು ಕೂಡ ಸಿಗಲ್ಲ. ಇವತ್ತು ಒಂದ್ ಇಷ್ಟಪಟ್ಟಿದ್ದ ಮುಟ್ಟಬೇಕು, ತಿನ್ಬೇಕು, ಅನುಭವಿಸ್ಬೇಕು ಅಂತ ಅಂದ್ರೂ ಕೂಡ ನಮ್ಮ ಜೇಬಲ್ಲಿ ಅಟ್ಲೀಸ್ಟ್ 10 ರೂಪಾಯಿನಾರು ದುಡ್ಡಿರ್ಬೇಕು. ಇವತ್ತು ಒಂದು ಟೀ ಕುಡಿಬೇಕು ಅಂದ್ರೆ 20 ರೂಪಾಯಿ ಬೇಕು ಸ್ನೇಹಿತರೆ, ನಿಜ ಅಲ್ವಾ? ಮಿನಿಮಮ್ 20 ರೂಪಾಯಿ. ಸೊ ಅಂತ ಕಾಲದಲ್ಲಿ ನಾವ್ ಇದ್ದೀವಿ ಇವತ್ತು. ಹಾಗಿರ್ಬೇಕಾದ್ರೆ ನಮ್ಗೆ ಹಣದ ಅವಶ್ಯಕತೆ ಎಷ್ಟಿದೆ? ಸೊ ಹೆಲ್ತ್ ಇವತ್ತು ಆಕ್ಚುಲಿ ಆ ಒಂದು ಹಣನ ಸಂಪಾದನೆ ಮಾಡೋದು ಹೇಗೆ, ಹೌ ಟು ಕ್ರಿಯೇಟ್ ಎ ವೆಲ್ತ್, ಯಾವ ರೀತಿ ನಾವು ಹಣನ ಸಂಪಾದನೆ ಕ್ರಿಯೇಟ್ ಮಾಡ್ಕೋಬಹುದು. ಸಂಪಾದನೆ ಎಲ್ಲರೂ ಮಾಡ್ತಾರೆ, ಬಟ್ ಯಾವ ರೀತಿ ನಾವು ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು. ಟೈಮ್ ಈಸ್ ಈಕ್ವಲ್ ಟು ಮನಿ. ಸೊ ನೀವ್ ಎಷ್ಟು ಟೈಮ್ ನ ಕೊಡ್ತೀರಾ ಅಷ್ಟು ಆದಾಯ ನಿಮ್ಗೆ ಬರುತ್ತೆ ಸ್ನೇಹಿತರೆ. ಇವತ್ತೊಂದು ಕ್ಯಾಟಗರಿ ನೋಡೋಣ. 4 ರೀತಿಯ ಕ್ಯಾಟಗರಿ: ಎಂಪ್ಲಾಯೀಸ್, ಸೆಲ್ಫ್ ಎಂಪ್ಲಾಯೀಸ್, ಬಿಸ್ನೆಸ್ ಓನರ್ಸ್, ಇನ್ವೆಸ್ಟರ್ಸ್. ಇವತ್ತೊಂದು ವ್ಯತ್ಯಾಸ ನೋಡೋಣ, ಈ 2 ಭಾಗದಲ್ಲಿ ಒಂದು ವ್ಯತ್ಯಾಸ ನೋಡೋಣ. ಎಂಪ್ಲಾಯೀಸ್ ಅಂಡ್ ಸೆಲ್ಫ್ ಎಂಪ್ಲಾಯೀಸ್ ಅಂತ ಬಂದಾಗ ಕೇವಲ 5% ಇನ್ಕಮ್ಗೋಸ್ಕರ 95 ಭಾಗದಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ. ನನ್ನ ಫ್ರೆಂಡ್ ಜಾಬ್ಗೆ ಹೋಗ್ತಿದ್ದಾನೆ, ನಾನು ಜಾಬ್ಗೆ ಹೋಗ್ಬೇಕು. ಅವ್ರ ಫ್ರೆಂಡ್ ಜಾಬ್ಗೆ ಹೋಗ್ತಿದ್ದಾನೆ, ಅವನು ದುಡಿತಿದ್ದಾನೆ, ನಾನು ದುಡಿಬೇಕು. ಅಥವಾ ನನ್ನ ಫ್ರೆಂಡ್ ಯಾರೋ ಒಂದು ಹೋಟ್ಲ್ ಓಪನ್ ಮಾಡಿದ್ದಾನೆ, ಅಟ್ಲೀಸ್ಟ್ ನಾನು ಒಂದು ಬೇಕರಿನಾರು ಓಪನ್ ಮಾಡ್ಬೇಕು. ಇನ್ನೊಬ್ಬ ಯಾರೋ ಪಾನಿಪುರಿ ಅಂಗಡಿ ಓಪನ್ ಮಾಡಿದ್ದಾನೆ, ನಾನು ಗೋಬಿ ಅಂಗಡಿ ಓಪನ್ ಮಾಡ್ಬೇಕು. ಜಸ್ಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಆದಾಯ ಕಮ್ಮಿ, ಕೆಲಸ ಜಾಸ್ತಿ ಅಲ್ವಾ? ಸೊ ಅಂದ್ರೆ 95 ಭಾಗದಷ್ಟು ಜನ ಅಲ್ಲಿ ಇನ್ವಾಲ್ವ್ ಆಗ್ತಿದ್ರೆ ಕೇವಲ 5% ಇನ್ಕಮ್ಗೋಸ್ಕರ. ಅದೇ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್, ಇನ್ವೆಸ್ಟ್ಮೆಂಟ್ ಮೈಂಡ್ ಅಂಡ್ ಬಿಸ್ನೆಸ್ ಮೈಂಡ್ ಯಾವ ರೀತಿ ಇರುತ್ತೆ ಅಂದ್ರೆ 95 ಭಾಗದಷ್ಟು ಅಲ್ಲ ಆದಾಯ ಇರುತ್ತೆ, ಕೇವಲ 5% ಜನ ಅಷ್ಟೇ ಇರ್ತಾರಷ್ಟೇ. ಇವತ್ತು ಯಾಕೆ ಹೇಳಿದ್ರೆ ರಿಚರ್ ವಿಲ್ ಬಿ ದ ರಿಚರ್, ಪೂರರ್ ವಿಲ್ ಬಿ ದ ಪೂರರ್. ಅಂದ್ರೆ ಶ್ರೀಮಂತರು ಆಗ್ತಿದ್ದಾರೆ, ಬಡವರು ಆಗ್ತಾರೆ, ಉಳಿತಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಮೆಂಟಾಲಿಟಿ, ನಾವು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ, ನಮಗೆ ತಾಳ್ಮೆ ಇಲ್ಲ, ಕಾಯುವಂತಹ ಪೇಷನ್ಸ್ ಇಲ್ಲ. ಮುಂಚಿತವಾಗಿ ನಾವು ಯೋಚನೆ ಮಾಡೋದು ಏನಾದ್ರೂ ಆಗ್ಬಿಟ್ರೆ ಹೋಗ್ಬಿಟ್ರೆ, ಬರೀ ಇದೇ ಒಂದು ಮೈಂಡ್ ಸೆಟ್ ಅಲ್ಲಿ ನಮ್ ಜೀವನ ನಡೆಸ್ತಾ ಇದೀವಿ ಹೊರತು ನಮ್ಮ ಜೀವನ ಚೇಂಜ್ ಆಗ್ಲಿಕ್ಕೆ ಕಡಿಕೆ ನಾವು ಮನ್ಸು ಮಾಡ್ತಾ ಇಲ್ಲ. ನನ್ಗೆ 20,000 ಸ್ಯಾಲ್ರಿ ಬರ್ತಾ ಇದೆ, 30,000 ಸ್ಯಾಲ್ರಿ ಬರ್ತಾ ಇದೆ, ಸಾಕು, ನನಗೆ ಅಷ್ಟು ಬಂದ್ರೆ ಸಾಕು, ನನ್ನ ಲೈಫ್ ಸೆಟಲ್. ನಿಜ ಅಲ್ವಾ? ಸೊ ಇವತ್ತು ಒಂದು ವ್ಯತ್ಯಾಸ ನೋಡೋಣ ಸ್ನೇಹಿತರೆ. ಎಂಪ್ಲಾಯೀಸ್ ಆಗಿರ್ಬೋದು, ಸೆಲ್ಫ್ ಎಂಪ್ಲಾಯೀಸ್ ಆಗಿರ್ಬೋದು, ಇಂಡಿವಿಜುವಲ್ ಎಫರ್ಟ್. ನಾನು ಹೋಗಿ ಅಂಗಡಿ ತೆಗೆದ್ರೆ ಮಾತ್ರ ನನ್ಗೆ ಆದಾಯ ಬರುತ್ತೆ, ನಾನು ಕೆಲಸ ಮಾಡಿದ್ರೆ ಮಾತ್ರ ನನ್ಗೆ ಆದಾಯ ಬರುತ್ತೆ. ಲಿಮಿಟೆಡ್ ಇನ್ಕಮ್, ತಿಂಗಳಿಗೆ 20,000 ಬರುತ್ತಾ, ಅದಕ್ಕೆ ನೀವು ಫಿಕ್ಸ್ ಆಗ್ಬೇಕು. ಆಕ್ಟಿವ್ ಇನ್ಕಮ್, ನೀವಲ್ಲಿ ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಮಾತ್ರ ನಿಮಗೆ ಆದಾಯ ಬರ್ತಾ ಇರುತ್ತೆ, ಇಲ್ಲ ಅಂದ್ರೆ ನೋ ಇನ್ಕಮ್. ಅದೇ ಬಿಸ್ನೆಸ್ ಓನರ್ಸ್ ಅಂಡ್ ಇನ್ವೆಸ್ಟರ್ಸ್, ಟೈಮ್ ಎಫರ್ಟ್. ಇವತ್ತಿನ ಒಂದು ಕಾಲದಲ್ಲಿ 1-2 ತಿಂಗಳು, 3 ತಿಂಗಳು, 4 ತಿಂಗಳು ಕೆಲಸ ಮಾಡಿ ಒಂದು ನೆಟ್ವರ್ಕ್ ನ ಬಿಲ್ಡ್ ಮಾಡ್ತೀನಿ, ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡ್ತೀನಿ, ಕಷ್ಟ ಪಡ್ತೀನಿ, ರಿಸ್ಕ್ ನ ತಗೋತೀನಿ, ಪೇಷನ್ಸ್ ಇಂದ ಕಾಯ್ತೀನಿ. ಅನ್ಲಿಮಿಟೆಡ್ ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಇವತ್ತು ಎಷ್ಟು ಇನ್ಕಮ್ ಬರುತ್ತೆ ಅಂತ. ಬರ್ದೇನು ಇರ್ಬೋದು, ಬರ್ಲೂಬಹುದು, ಹೇಳಲಿಕ್ಕಾಗಲ್ಲ. ಪ್ಯಾಸಿವ್ ಇನ್ಕಮ್, ನೀವು ಮಲಗಿದ್ರು, ಕುಂತಿದ್ರು, ನಿಂತಿದ್ರು, ಎಲ್ಲೇ ಹೊರಗಡೆ ಇದ್ರು, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು, ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಇದ್ರು, ಅಥವಾ ನೀವು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಕೂಡ
ಒಂದು ನೆಟ್ವರ್ಕ್ ನ ನೀವು ಕ್ರಿಯೇಟ್ ಮಾಡಿದಿರ ಅಂದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಚಕ 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 ಅಂತ ಬಂದು ಬೀಳ್ತಾ ಇರುತ್ತೆ. ದಟ್ ಈಸ್ ದ ಪವರ್ ಆಫ್ ಸಿಸ್ಟಮ್, ದಟ್ ಈಸ್ ದ ಪವರ್ ಆಫ್ ನೆಟ್ವರ್ಕ್. ಯುವರ್ ನೆಟ್ವರ್ಕ್ ಈಸ್ ಯುವರ್ ನೆಟ್ವರ್ಕ್. ನೀವು ಎಷ್ಟು ದೊಡ್ಡ ಮಟ್ಟದ ನೆಟ್ವರ್ಕ್ ನ ನೀವು ಕ್ರಿಯೇಟ್ ಮಾಡ್ತೀರಾ, ಅಷ್ಟು ನೆಟ್ವರ್ಕ್, ಅಷ್ಟು ಆದಾಯ ನಿಮ್ಮ ಅಕೌಂಟ್ ಅಲ್ಲಿ ಬಂದು ಬಿದ್ದಿರುತ್ತೆ. ಇವತ್ತು ಯಾರೆಲ್ಲ ರಿಚೆಸ್ಟ್ ಮ್ಯಾನ್ ಗಳಿದ್ದಾರೆ ನಿಮ್ಗೆ ಗೊತ್ತಿರಬಹುದು, ನಾ ಹೇಳುವಂತ ಅವಶ್ಯಕತೆ ಇಲ್ಲ. ಇವತ್ತು ಗೂಗಲ್ ಅಲ್ಲಿ ಹೊಡೆದ್ರೆ ಸಾಕು, ಎಷ್ಟು ಜನ ರಿಚೆಸ್ಟ್ ಇದಾರೆ, ಅವ್ರ ಆದಾಯ ಎಷ್ಟು ಎಲ್ಲ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸ್ನೇಹಿತರೆ, ಒಂದು ವಿಚಾರ ನಾನು ನಿಮ್ಗೆ ಹೇಳ್ತೀನಿ. ಇವತ್ತು ಯಾವ್ದೋ ಒಂದು ಸಿಸ್ಟಮ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಎಲ್ಲರೂ ಕೂಡ ಜೂಮ್ ಆಪ್, ಗೂಗಲ್ ಮೀಟ್, ಈ ತರ ಸುಮಾರು ಟೆಕ್ನಾಲಜಿ ಬೇಸ್ಡ್ ಒಂದು ಆಪ್ ಗಳಿದೆ. ಆ ಆಪ್ ನ ಕ್ರಿಯೇಟ್ ಮಾಡಿರೋ ಪುಣ್ಯಾತ್ಮ ಎಲ್ಲಿ ನಿದ್ದೆ ಮಾಡ್ತಾನೋ, ಬದುಕಿದಾನೋ, ಸತ್ತಿದಾನೋ, ನಿಂತಿದಾನೋ, ಮಲಗಿದಾನೋ ಗೊತ್ತಿಲ್ಲ. ಬಟ್ ಅವ್ನು ಕ್ರಿಯೇಟ್ ಮಾಡೋ ಸಿಸ್ಟಮ್ ಅಲ್ಲಿ ಇವತ್ತೆಲ್ಲರೂ ಕೂಡ ಕನೆಕ್ಟ್ ಆಗಿದೆ. ಅವನೆಲ್ಲೋ ಕುತ್ಕೊಂಡು ಏನೋ ಮಾಡ್ತಿದ್ದಾನೆ, ಬಟ್ ಅವನ ಅಕೌಂಟಿಗೆ ದುಡ್ಡು ಹೋಗ್ತಾನೆ ಇರುತ್ತೆ. ನಿಮಿಷ ಸೆಕೆಂಡ್ ಅವನ ಅಕೌಂಟಿಗೆ ದುಡ್ಡು ಹೋಗ್ತಾ ಇರುತ್ತೆ. ನಮ್ಮ ಅವಶ್ಯಕತೆಗೆ ನಾವ್ ಇಲ್ಲಿ ಸಿಸ್ಟಮ್ ಅಲ್ಲಿ ಕನೆಕ್ಟ್ ಮಾಡಿದೀವಿ. ಈ ಸಿಸ್ಟಮ್ ನ ಕನೆಕ್ಟ್ ಮಾಡಿರೋಂಥ ವ್ಯಕ್ತಿ ಎಲ್ಲೋ ಇದ್ದಾನೆ, ಅವನು ದುಡ್ಡು ಮಾಡ್ತಿದ್ದಾನೆ. ದಟ್ ಈಸ್ ಕಾಲ್ಡ್ ನೆಟ್ವರ್ಕ್. ಗೊತ್ತಾಗ್ತಿದ್ಯಾ? ಸೊ ಹಾಗಿದ್ರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಅವರೇಜ್ ಮಂತ್ಲಿ ಎಕ್ಸ್ಪೆನ್ಸಸ್ ನೋಡೋಣ. 1945 ನಲ್ಲಿ 10 ರೂಪಾಯಿ ಇದ್ರೆ ಸಾಕಾಗಿತ್ತಂತೆ ಸ್ನೇಹಿತರೆ ಜೀವನ ನಡೆಸಲಿಕ್ಕೆ, ಗಂಡ ಹೆಂಡತಿ ಇಬ್ರು ಮಕ್ಕಳು. ಅದೇ 2025, ಆಲ್ರೆಡಿ ಇವತ್ತು 2026 ಇದೀವಿ. 1 ಲಕ್ಷ ಇದ್ರು ಸಾಕಾಗಲ್ಲ ಒಂದು ತಿಂಗಳಿಗೆ. ನಮ್ಮ ಒಂದು ಕಾಸ್ಟ್ ಆಫ್ ಲಿವಿಂಗ್ ಅಂತ ಏನಿದೆ, ದಿನನಿತ್ಯ ಒಂದು ಖರ್ಚುಗಳು, ಒಂದು ತಿಂಗಳಿಗೆ 1 ಲಕ್ಷ ಇದ್ರು ಸಾಕಾಗಲ್ಲ. ಅದೇ ಇನ್ನೊಂದು 20 ವರ್ಷ ಮುಂದೆ ಹೋದ್ರೆ 2045ಕ್ಕೆ ಕಂಪ್ಲೀಟ್ ಎಲ್ಲ ಚೇಂಜ್ ಆಗುತ್ತೆ. 10 ಲಕ್ಷ ಇದ್ರು ಸಾಕಾಗಲ್ಲ ಒಂದು ತಿಂಗಳಿಗೆ ನಮ್ಮ ಜೀವನ ಸಾಗಿಸ್ಲಿಕ್ಕೆ. ಯಾಕೆಂದ್ರೆ ಇವತ್ತೆಲ್ಲರೂ ಕೂಡ ನಾವು ಕನಸುಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಎಲ್ರಿಗೂ ಕೂಡ ಮನೆ ಬೇಕು, ಬೈಕ್ ಬೇಕು, ಕಾರ್ ಬೇಕು, ಒಂದೊಳ್ಳೆ ಫ್ಯಾಮಿಲಿ ಬೇಕು, ಒಂದೊಳ್ಳೆ ಲೈಫ್ ಸ್ಟೈಲ್ ಬೇಕು. ತುಂಬಾ ಕನಸುಗಳನ್ನ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಸೊ ಅದರಿಂದ ಏನಾಗ್ತಾ ಇದೆ, ನಮ್ಗೆ 20,000 ಸ್ಯಾಲ್ರಿ ಬರ್ತಾ ಇದೆ ಅಂದ್ರೆ 25,000 ಕಮಿಟ್ಮೆಂಟ್ ಇಟ್ಟಿರುತ್ತೆ. 20,000 ಸ್ಯಾಲ್ರಿ ಬರುತ್ತೆ, ಬಟ್ 25,000 ಲೋನ್ ಇರುತ್ತೆ ನಮ್ದು. ಇವತ್ತಿನ ರಿಯಾಲಿಟಿ ಇದು. ಇವನ್ ನಮಗೂ ಆಗಿದೆ ಅನುಭವಗಳು, ನಿಜ ಅಲ್ವಾ? ಸೊ ನೀವು ಕ್ವಶನ್ ಮಾಡ್ಕೊಳ್ಳಿ, ನಾನು ಮಾಡ್ತಾ ಇರೋಂಥ ವೇ ಸರಿ ಇದೆಯಾ, ನಾನು ಹೋಗ್ತಾ ಇರೋಂಥ ರೀತಿ ದಾರಿನಲ್ಲಿ ನನ್ಗೆ ಸಕ್ಸಸ್ ಸಿಗಿದೆಯಾ? ಸರ್, ನೀವು 50 ಅಲ್ಲ, ಲಕ್ಷ ರೂಪಾಯಿ ಸಂಬಳ ತಗೊಂಡ್ರು ಇನ್ನೊಬ್ರ ಜೊತೆ ನೀವು ಜೀತದಾಳೇನೆ. ಇನ್ನೊಬ್ರ ಜೊತೆ ಕೆಲಸ ಮಾಡ್ತಾ ಇದ್ರೆ ಅವ್ರು ಹೇಳಿದಂಗೆ ನೀವು ಮಾಡ್ಲೇಬೇಕು. ಇದು ಇಲ್ಲ, 1 ಲಕ್ಷ 2 ಲಕ್ಷ ಸಂಬಳ ತಗೊಂಡ್ರು ಅಷ್ಟೇ, ಯಾವತ್ತು ಅಷ್ಟೇ 10 ರೂಪಾಯಿ ದುಡ್ರು ನೆಮ್ಮದಿಯಾಗಿರ್ಬೇಕು. ನಿಜ ಅಲ್ವಾ? 10 ರೂಪಾಯಿ ದುಡ್ಡ್ರಿ ನೆಮ್ಮದಿಯಾಗಿರ್ಬೇಕು. ಯಾರು ಕೂಡ ನೀನ್ ಇಷ್ಟ ಗಂಟೆಗೆ ಹೇಳು, ಅಷ್ಟು ಗಂಟೆಗೆ ಮಲ್ಕೋ, ಯಾರು ಕೇಳೋ ರೈಟ್ಸ್ ಇರಬಾರ್ದು. ಆ ತರ ಒಂದು ಲೈಫ್ ಸ್ಟೈಲ್ ನ ಇವತ್ತು ಅಷ್ಟೋ ಜನ ಕ್ರಿಯೇಟ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ಅವ್ರು ಕ್ರಿಯೇಟ್ ಮಾಡುವಂತ ಆ ದಿನಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ. ಸೊ ಹಾಗಿದ್ರೆ ಆ ದಿನಲ್ಲಿ ನೀವೇ ಯಾವತ್ತು ಹೋಗ್ತೀರಾ? ಆ ಸಿಸ್ಟಮ್ ನ ಯಾವಾಗ ನೀವು ಕ್ರಿಯೇಟ್ ಮಾಡ್ತೀರಾ? ನೀವು ಮಲಗಿದ್ರು ಕೂಡ ದುಡ್ಡನ್ನ ಯಾವಾಗ ಸಂಪಾದನೆ ಮಾಡ್ತೀರಾ? ಸೊ ಹಾಗಿದ್ರೆ ಅದಕ್ಕೆಲ್ಲ ಬೇಕಾಗಿರುವಂತದ್ದು ನಿಮಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್. ನಾವೆಲ್ಲಿ ಫೈಂಡ್ ಔಟ್ ಮಾಡಬಹುದು ಅಂದ್ರೆ ವರ್ಕ್ ಫ್ರಮ್ ಹೋಮ್. ಸರ್, ಎಲ್ಲೂ ಹೊರಗಡೆ ಹೋಗುವಂತ ಅವಶ್ಯಕತೆ ಇಲ್ಲ ಸರ್. ಡೂ ಸ್ಮಾರ್ಟ್ ವರ್ಕ್. ನಿಮ್ಮ ಸ್ಮಾರ್ಟ್ ಫೋನ್ ಇದೆ, ಆ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಇವತ್ತು ನೀವು ದುಡ್ಡು ಮಾಡಬಹುದು. ಎಷ್ಟೋ ಜನ ಇವತ್ತು ಆ ಸ್ಮಾರ್ಟ್ ಫೋನ್ ಟೈಮ್ ಪಾಸ್ ಯೂಸ್ ಮಾಡ್ತಿದ್ದಾರೆ ಸ್ನೇಹಿತರೆ. ಬೆಳಗ್ಗೆ ಎದ್ದಾಳ್ತಿದಂಗೆ ಸುಮ್ನೆ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಯಾರೋ ಮಾಡಿರೋ ರೀಲ್ಸ್ ನ ಇವ್ರು ನೋಡ್ತಾ ಇರ್ತಾರೆ. ಇವ್ರು ನೋಡೋದ್ರಿಂದ ಅವ್ರಿಗೆ ಆದಾಯ ಹೋಗ್ತಾ ಇರುತ್ತೆ. ಗೋ ಇನ್ ಡಿಜಿಟಲ್ ವರ್ಲ್ಡ್. ಇವತ್ತು ಒಂದು ಟೆಕ್ನಾಲಜಿ ಬಿಲ್ಡ್ ಆಗಿದೆ, ಮನೆಯಲ್ಲೇ ಕೂತ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು. ಸರ್, ಇವತ್ತೊಂದು ಪೇಸ್ಟ್ ಬೇಕು ಅಂತ ಆರ್ಡರ್ ಮಾಡ್ರೆ ವಿತಿನ್ 10 ಮಿನಿಟ್ಸ್ ಅಲ್ಲಿ ಮನೆ ಬಾಗ್ಲಿಗೆ ಬಂದು ಬಿದ್ದಿರುತ್ತೆ ಸರ್. ಅಂತ ಟೆಕ್ನಾಲಜಿ ಇವತ್ತು ಸ್ಪೀಡ್ ಆಗಿ ಡೆವಲಪ್ ಆಗಿದೆ. ನಾವು ದಡ್ರು, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಾವು ರಿಸ್ಕ್ ತಗೊಳ್ಳೋ ರೆಡಿ ಇಲ್ಲ. ಸ್ಟಾರ್ಟ್ ಹೆಲ್ಪಿಂಗ್ ಅದರ್ಸ್. 4 ಜನಕ್ಕೆ ಉದ್ಧಾರ ಮಾಡಿ ಸರ್. 4 ಜನ ಉದ್ಧಾರ ಮಾಡೋರು ನೀವು ಉದ್ಧಾರ ಆಗ್ತೀರಾ. ಬಿಲ್ಡ್ ಯುವರ್ ನೆಟ್ವರ್ಕ್. ಒಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿ, ಒಂದು ಸಿಸ್ಟಮ್ ನ ಕ್ರಿಯೇಟ್ ಮಾಡಿ. ಬಿಕಮ್ ದ ಬೆಸ್ಟ್ ಟ್ರೈನರ್. ಒಬ್ಬ ಒಳ್ಳೆ ಗುರುವಾಗಿ ಸರ್, ಒಬ್ಬ ಒಳ್ಳೆ ಟೀಚರ್ ಆಗಿ ನೀವು ನಿಮ್ಮ ಟೀಮಿಗೆ. ಹೆಲ್ಪಿಂಗ್ ಪ್ಲಸ್ ಅರ್ನಿಂಗ್ ಪ್ಲಾಟ್ಫಾರ್ಮ್. ಸೊ ನೀವು ಒಬ್ಬರೇ ಬೆಳಿಬೇಡಿ, 4 ಜನಕ್ಕೆ ಸಹಾಯ ಮಾಡಿ, ಅವ್ರನ್ನ ಬೆಳೆಸಿ. ಆಟೋಮೆಟಿಕಲ್ ನೀವು ಬೆಳಿತೀರಾ ಸ್ನೇಹಿತರೆ. ಸೊ ಹಾಗಿದ್ರೆ ಅಂತ ಒಂದು ಪ್ಲಾಟ್ಫಾರ್ಮ್, ಇಷ್ಟೆಲ್ಲ ಒಂದು ಸಿಗುವಂತ ಒಂದು ಒಳ್ಳೆ ಅವಕಾಶ ಎಲ್ಲಿ ಸಿಗ್ತಾ ಇದೆ? ದ ಬೆಸ್ಟ್ ಪ್ಲಾಟ್ಫಾರ್ಮ್ ಈಸ್ ವಿ ಪ್ರೌಡ್ಲಿ ಇಂಟ್ರೊಡ್ಯೂಸಿಂಗ್ ಎ ಗೋಲ್ಡನ್ ಆಪರ್ಚುನಿಟಿ. ಆನ್ಲೈನ್ ಶಾಪಿಯ ಜೊತೆಗೆ MLM ಇಂಡಸ್ಟ್ರಿನಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರುವಂತಹ ಒನ್ ಅಂಡ್ ಓನ್ಲಿ ಕಂಪನಿ ನೈಲ್ಕಾಟ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಸ್ನೇಹಿತರೆ. ಸೊ ವೆಲ್ಕಮ್ ಟು ದ ನೈಲ್ಕಾಟ್. ಈ ಒಂದು ಕಂಪನಿಯ ನಮ್ಗೆಲ್ಲ ಅವಕಾಶ ಕೊಟ್ಟಂತ ಒಬ್ಬ ಮಹಾನ್ ವ್ಯಕ್ತಿ ಮಿಸ್ಟರ್ ವಿಜಯ್ ಮುರುಗನ್ ಸರ್. ರಿಯಲಿ ತುಂಬಾ ಖುಷಿ ಆಗುತ್ತೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಲಿಕ್ಕೆ.
ತುಂಬಾ ಸಿಂಪ್ಲಿಸಿಟಿ ಪರ್ಸನ್, ತುಂಬಾ ಒಳ್ಳೆ ವ್ಯಕ್ತಿ. ಇವತ್ತು ನಾನು ಆದಾಯ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ನಂಬ್ಕೊಂಡ್ ಬಂದಿರುವಂತ ಜನ ಆದಾಯ ಮಾಡ್ದಂಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಒಂದು ಒಳ್ಳೆ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರತಿಯೊಬ್ರು ಕೂಡ ಆದಾಯ ಮಾಡ್ಬೇಕು, ನನಗೆ ಆದಾಯ ಕಮ್ಮಿ ಆದ್ರೂ ಪರವಾಗಿಲ್ಲ, ಪ್ರತಿಯೊಬ್ರು ಕೂಡ ಹೆಲ್ಪ್ ಆಗ್ಬೇಕು, ಆ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ನಮ್ಗೆಲ್ಲ ಸಿಸ್ಟಮ್ ನ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ. ಈ ಒಂದು ಕಂಪನಿ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 22, 2025 ಸ್ನೇಹಿತರೆ. ಇನ್ನೇನು ಒಂದು ವರ್ಷ ಆಗ್ತಾ ಇದೆ, ಇನ್ನೊಂದು ವರ್ಷ ಇನ್ನ ಆಗೇ ಇಲ್ಲ, ಆದ್ರೂ ಕೂಡ ಇವತ್ತು ಲ್ಯಾಕ್ಪತಿಗಳು ಕ್ರಿಯೇಟ್ ಆಗಿದ್ದಾರೆ ಈ ಒಂದು ಸಿಸ್ಟಮ್ ಅಲ್ಲಿ. ಕೇವಲ 750 ರೂಪಾಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಈ ಒಂದು ಕಂಪನಿ ಆಫೀಸ್ ಇರುವಂತದ್ದು ನಮ್ಮ ನಿಯರ್ ಬೈ ಬ್ಯಾಂಗ್ಳೂರ್, ಅದ್ರ ಪಕ್ಕ ಇರುವಂತ ಹೊಸೂರಲ್ಲಿ. ಒಂದು 15-20 ಕಿಲೋಮೀಟರ್ ಆಗುತ್ತೆ ಅಷ್ಟೇ ಮೆಜೆಸ್ಟಿಕ್ ಇಂದ, ಬ್ಯಾಂಗ್ಳೂರ್ ಸೆಂಟ್ರಲ್ ಇಂದ. ಅಲ್ಲಿ ಒಂದು ರಿಜಿಸ್ಟರ್ಡ್ ಆಫೀಸ್ ಇದೆ. ಎವ್ರಿಬಡಿ ಕ್ಯಾನ್ ವಿಸಿಟ್ ಎನಿ ಟೈಮ್, ಓಕೆ, ವಿತ್ ಅಪಾಯಿಂಟ್ಮೆಂಟ್. ಸೊ ಅದೇ ರೀತಿ ಸ್ನೇಹಿತರೆ, ನಮ್ಮ ಕಂಪನಿಯ ಒಂದು ವಿಷನ್ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೂ ಕೂಡ, ಎಲ್ಲರೂ ಕೂಡ ಒಂದು ಫಿನಾನ್ಷಿಯಲಿ ಫ್ರೀಡಮ್ ಆಗ್ಬೇಕು, ಒಂದು ದೊಡ್ಡ ಮಟ್ಟದ ಒಂದು ಕಂಪನಿಯಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಂಪನಿ ಒಂದು ಪಣ ತೊಟ್ಟು ನಿಂತಿದೆ ಸ್ನೇಹಿತರೆ. ಸೊ ಜೊತೆಗೆ ಈ ಒಂದು ಕಂಪನಿ ನಡಿಲಿಕ್ಕೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು ರಿಜಿಸ್ಟರ್ಡ್ ಆಗಿರುವಂತಹ ಒಂದು ಕಂಪನಿ, MCA ಸರ್ಟಿಫಿಕೇಟ್ ಆಗಿರ್ಬೋದು, ಸೊ ಜೊತೆಗೆ GST ಸರ್ಟಿಫಿಕೇಟ್ ಆಗಿರ್ಬೋದು, ಪ್ಯಾನ್ ನಂಬರ್, ಟ್ಯಾನ್, AOA, MOA, ಟ್ರೇಡ್ ಮಾರ್ಕ್, ಪೇಟೆಂಟ್, ಕಾಪಿರೈಟ್, ಎಲ್ಲ ರೀತಿಯಾದಂತಹ ಲೀಗಲ್ಗೆ ಸಂಬಂಧಪಟ್ಟಂತ ಎಲ್ಲ ಸರ್ಟಿಫಿಕೇಟ್ ಗಳನ್ನ ಇಟ್ಕೊಂಡು ಈ ಒಂದು ಕಂಪನಿ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ. ಸೊ ಜೊತೆಗೆ ಈ ಒಂದು ಕಂಪನಿಯಲ್ಲಿ ತುಂಬಾ ರೀತಿಯಾದಂತಹ, ತುಂಬಾ ವೆರೈಟಿ ಆಫ್ ಕ್ಯಾಟಗರಿ ಆಫ್ ಪ್ರಾಡಕ್ಟ್ ಗಳು ಅವೈಲಬಿಲಿಟಿ ಇದೆ. ಹೆಲ್ತ್ ಕೇರ್ ಗೆ ಸಂಬಂಧಪಟ್ಟಂತೆ, ವೆಲ್ನೆಸ್ ಗೆ ಸಂಬಂಧಪಟ್ಟಂತೆ, ಫ್ಯಾಷನ್ ಗೆ ಸಂಬಂಧಪಟ್ಟಂತೆ, ಬ್ಯೂಟಿ ಕೇರ್ ಗೆ ಸಂಬಂಧಪಟ್ಟಂತೆ, ಹೋಮ್ ಕೇರ್ ಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಾಡಕ್ಟ್ ಗಳು ಅವೈಲಬಿಲಿಟಿ ಇದೆ. ಸೊ ಬರುವಂತಹ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ತುಂಬಾ ಪ್ರಾಡಕ್ಟ್ ಗಳು ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ನಾವೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ 0 ಪ್ರಾಡಕ್ಟ್ಸ್, ಇವತ್ತು ಎಲ್ಲ ಇದೆ ಸ್ನೇಹಿತರೆ. ಆದ್ರೂ ಯಾಕೆ ನಾವು ಹಿಂದೇಟ್ ಹಾಕ್ಬೇಕು? ಸೊ ಅದೇ ರೀತಿ ಈ ಒಂದು ಸಿಸ್ಟಮ್ ಅಲ್ಲಿ ಇರುವಂತಹ ಅಟ್ ಪ್ರೆಸೆಂಟ್ ಅವೈಲಬಿಲಿಟಿ ಇರುವಂತಹ ಕಂಪನಿಯ ಬ್ರ್ಯಾಂಡ್ ನೇಮ್ ಅಲ್ಲಿ ತುಂಬಾ ಪ್ರಾಡಕ್ಟ್ ಗಳು ಅವೈಲಬಿಲಿಟಿ ಇದೆ. ಯಾವ್ದು ಪ್ರಾಡಕ್ಟ್ ತಗೊಂಡು ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ತಗೊಳ್ಳೇಬೇಕು ಅಂತ ರೂಲ್ಸ್ ಇಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ಸೇಲ್ಸ್ ಕಂಡೀಷನ್ಸ್ ಇಲ್ಲ. ಯುವರ್ ಚಾಯ್ಸ್, ನಿಮ್ಗೆ ಅವಶ್ಯಕತೆ ಇದೆಯಾ ಪರ್ಚೇಸ್ ಮಾಡಿ, ಇಲ್ಲ ಅಂದ್ರೆ ನೋ ಇಶ್ಯೂಸ್. ಅದರ ಬಿಟ್ಟು ಎಕ್ಸೆಪ್ಟ್ 2% ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಸ್ನೇಹಿತರೆ. ನಮ್ಮ ಕಂಪನಿಯಲ್ಲಿ ಇವತ್ತು XYZ ಆಪ್ ಗಳಲ್ಲಿ ನೀವು ರೀಚಾರ್ಜ್ ಗಳನ್ನ ಮಾಡ್ತಾ ಇದ್ದೀರಾ, ಅವರು ತುಂಬಾ ಪ್ರಾಫಿಟ್ ನ ಇಟ್ಕೊಂಡಿದ್ದಾರೆ. ಅವ್ರು ಎಷ್ಟು ಪ್ರಾಫಿಟ್ ಇಟ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ, ಬಟ್ ಆದ್ರೂ ಕೂಡ ಎಕ್ಸ್ಟ್ರಾ ಪ್ಲಾಟ್ಫಾರ್ಮ್ ಫೀಸ್ ಅಂತ ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ನಮ್ಮ ಹತ್ರನೇ ಚಾರ್ಜ್ ಮಾಡ್ತಾರೆ. ಆದರೆ ನಮ್ಮ ಒಂದು ಸಿಸ್ಟಮ್ ಏನಿದೆ, ನಮ್ಮ ಒಂದು ನೈಲ್ ಕಾರ್ಡ್ ಸಿಸ್ಟಮ್ ಅಲ್ಲಿ ಪ್ರತಿ ಟ್ರಾನ್ಸಾಕ್ಷನ್ ಮೇಲೂ ಕೂಡ 2% ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಸ್ನೇಹಿತರೆ. ಒಂದು ರೀಚಾರ್ಜ್ ನೀವು ಮಾಡ್ತೀರಾ ಅಂದ್ರೆ, ಎಕ್ಸಾಂಪಲ್ ಒಂದು 1000 ರೂಪೀಸ್ ನೀವು ರೀಚಾರ್ಜ್ ಮಾಡ್ತೀರಾ ಅನ್ಕೊಳ್ಳಿ, 2% ಅಂದ್ರೆ ಎಷ್ಟಾಗುತ್ತೆ? 20 ರೂಪಾಯಿ ಆಗುತ್ತೆ. ಈ ಒಂದು 20 ರೂಪಾಯಿ ಏನಾಗುತ್ತೆ, ಕಂಪನಿಯಲ್ಲಿ ಒಂದು ರಿಡೀಮ್ ಪಾಯಿಂಟ್ಸ್ ಅಂತ ಕೊಟ್ಟಿರ್ತಾರೆ. ಆ ಒಂದು ರಿಡೀಮ್ ಪಾಯಿಂಟ್ಸ್ ಅಲ್ಲಿ ನಿಮ್ಗೆ 2% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸ್ನೇಹಿತರೆ. 1000 ರೂಪೀಸ್ ರೀಚಾರ್ಜ್ ಅಂದ್ರೆ 20 ರೂಪಾಯಿ. ನೀವು ಪೇ ಮಾಡುವಂತದ್ದು 980 ಅಷ್ಟೇ. ನೀವು 1000 ರೂಪಾಯಿನ ಪೇ ಮಾಡಿದ್ಮೇಲೆ ಬರೋ ಕ್ಯಾಶ್ ಬ್ಯಾಕ್ ಅಲ್ಲ ಇದು. ಪೇ ಮಾಡೋಕ್ಕೂ ಮುಂಚೆನೆ ನಿಮ್ಗೆ ಕಮ್ಮಿ ಪೇ ಮಾಡ್ತೀರಾ. ಆಟೋಮೆಟಿಕಲಿ 2% ಕಂಪನಿ ಪೇ ಮಾಡುತ್ತೆ, 98% ನೀವು ಪೇ ಮಾಡ್ತೀರಾ ಸ್ನೇಹಿತರೆ. ಸೊ ಹಾಗೆ ಇಷ್ಟೆಲ್ಲ ಬೆನಿಫಿಟ್ ಗಳನ್ನ ನಾವು ತಗೋಬೇಕು ಅಂತ ಅಂದ್ರೆ, ನಾವು ಲೈಫ್ ಅಲ್ಲಿ ಒಂದು ಸಲ 1000 ರೂಪಾಯಿಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ 2% ಡಿಸ್ಕೌಂಟ್ ಸಿಗುತ್ತೆ ಎವ್ರಿ ರೀಚಾರ್ಜ್ ಅಲ್ಲೂ ಅಂತ. ಈಗ ನೋಡಿ, ನಾನೊಂದು 3599 ರೂಪಾಯಿ ರೀಚಾರ್ಜ್ ಮಾಡಿದ್ದೀನಿ. ಒಂದು ವರ್ಷದ ಪ್ಯಾಕೇಜ್, ಏರ್ಟೆಲ್, ಜಿಯೋ, ಎನಿ ಟೈಮ್, ಎನಿ ಮೊಬೈಲ್ಸ್, ಎನಿ ನೆಟ್ವರ್ಕ್. 3599 ಇಂಟು 2% ಮಾಡಿ ಎಷ್ಟಾಗುತ್ತೆ? 71 ರೂಪಾಯಿ 98 ಪೈಸಾ ನಮ್ಮ ರಿಡೀಮ್ ಪಾಯಿಂಟ್ಸ್ ಇಂದ ಕಟ್ ಆಗಿದೆ. ಇನ್ನು ರಿಮೈನಿಂಗ್ 3527 ರೂಪಾಯಿ ನಾನು ಪೇ ಮಾಡಿದ್ದೆ. ಸೊ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಸೊ ಹಾಗೆ ಇಷ್ಟೆಲ್ಲ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ಲೈಫ್ ಅಲ್ಲಿ ಒಂದು ಸಲ ಫಸ್ಟ್ ಪರ್ಚೇಸ್ ಸ್ಟಾರ್ಟ್ ಫ್ರಮ್ 1000 ರೂಪೀಸ್, ಕೇವಲ 1000 ರೂಪಾಯಿ ಪೇ ಮಾಡೋ ಮುಖಾಂತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಲೈಫ್ ಟೈಮ್ ಒಂದು ಸಲ 1000, ಅದಕ್ಕೆ 3 ತರ ಬೆನಿಫಿಟ್ ಸಿಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಲ್ಯೂಯಬಲ್ ಇರುವಂತಹ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ನೀವೇ ಚೂಸ್ ಮಾಡಬಹುದು. ಆ ಒಂದು ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ರೀಚ್ ಆಗುತ್ತೆ ವಿತ್ ಇನ್ 7 to 10 days.
ಜೊತೆಗೆ ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್. ನಮ್ಮ ಕಂಪನಿಯಲ್ಲಿ ಇರುವಂತಹ ಯಾವುದೇ ಸ್ಯಾರಿ ತಗೋಬಹುದು, ಡ್ರೆಸ್ ತಗೋಬಹುದು, ವೆಲ್ನೆಸ್ ಪ್ರಾಡಕ್ಟ್ ತಗೋಬಹುದು, ಬ್ಯಾಗ್ ತಗೋಬಹುದು, ಯಾವುದೇ ಒಂದು ಪ್ರಾಡಕ್ಟ್ ನ ನೀವು ಪರ್ಚೇಸ್ ಮಾಡಿದ್ರು ಕೂಡ ಅದರ ಮೇಲೆ 50% ಡಿಸ್ಕೌಂಟ್ ಅಪ್ಲೈ ಆಗುತ್ತೆ. ಎಲ್ಲಿಂದ ಅಪ್ಲೈ ಆಗುತ್ತೆ? ಈ ಒಂದು ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್ ಇಂದ ಅಪ್ಲೈ ಆಗುತ್ತೆ. ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್, ನೀವು ಯಾವುದೇ ಒಂದು DTH ರೀಚಾರ್ಜ್ ಮಾಡಿ, ಮೊಬೈಲ್ ರೀಚಾರ್ಜ್ ಮಾಡಿ, ಎವ್ರಿ ಟ್ರಾನ್ಸಾಕ್ಷನ್ ಮೇಲೂ 2% ನಿಮ್ಗೆ ಈ ಒಂದು ರಿಡೀಮ್ ಪಾಯಿಂಟ್ಸ್ ಇಂದ ನಿಮ್ಗೆ ಮೈನಸ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನೀವು ಪೇ ಮಾಡ್ತಾರ ಒಂದು ಸಣ್ಣ ಅಮೌಂಟಿಗೆ 3 ತರಹದ ಬೆನಿಫಿಟ್ ಸಿಗ್ತಾ ಇದೆ ಅಂದ್ರೆ ನೀವ್ ಯಾಕೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? 1000 ರುಪೀಸ್ ಇಂದ ನಮ್ಮ ಮನೆ ಏನಾದ್ರು ಬೀದಿಗೆ ಬರುತ್ತಾ? 1000 ರುಪೀಸ್ ಇಂದ ಏನಾದ್ರು ನಾವು ತುಂಬಾ ಲಾಸ್ ಆಗ್ಬಿಡುತ್ತಾ? ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಾ? ನಥಿಂಗ್ ಸರ್, ನೋ ರಿಸ್ಕ್. ಅದೇ ಒಂದು 1000 ರೂಪಾಯಿನಲ್ಲಿ ಇವತ್ತು 1 kg ಮಟನ್ ಬರುತ್ತೆ ಸ್ನೇಹಿತರೆ ಅಷ್ಟೇ. ನೈಟ್ ತಿಂದು ಹೊಟ್ಟೆ ತುಂಬಾ ಬೆಳಿಗ್ಗೆ ಕಳಿಸ್ಲಿಕ್ಕೆ ನಾವೇನ್ ಮಾಡ್ತಾ ಇದೀವಿ? 1000 ರೂಪಾಯಿ ಖರ್ಚು ಮಾಡ್ತಾ ಇದ್ವಿ. ಯಾವತ್ತು? ವಾರಕ್ಕೊಂದು ದಿನ ಮಟನ್ ತಿನ್ಬೋದು ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ. ಅಂದ್ರೆ ಯಾಕೆ ಮಾಡಬಾರ್ದು ಸರ್? ಇವತ್ತೊಂದು ನಮ್ಗೆ ಇಷ್ಟಪಟ್ಟಿದ್ನ ತಗೋಬೇಕು, ಇಷ್ಟಪಟ್ಟಿದ್ನ ನೋಡ್ಬೇಕು ಅಂತ ಅಂದ್ರೂ ಕೂಡ, ಇವತ್ತೊಂದು ಮೂವಿ ಟಿಕೆಟ್ ಹೋಗಿ ಸರ್, ಒಂದು ಮೂವಿ ನೋಡ್ತೀನಿ ಅಂದ್ರೂ ಕೂಡ, ಒಂದ್ ದೊಡ್ಡ ಮಾಲ್ಗೆ ಹೋಗ್ತೀನಿ ಅಂದ್ರೆ 1000 ರೂಪಾಯಿ ಇದ್ರೂ ಸಾಕಾಗಲ್ಲ. ನಿಜ ಅಲ್ವಾ? ಸುಮ್ಮನೆ ಒಂದು ಬರ್ತ್ಡೇ ಪಾರ್ಟಿ ಮಾಡ್ಲಿಕ್ಕೂ ಸಾಕಾಗಲ್ಲ ಸರ್. ಅದು ಎರಡು ತಿಂಗಳು ರೀಚಾರ್ಜ್ ಆಗಲ್ಲ ಅದು ಇವತ್ತಿನ ಪರಿಸ್ಥಿತಿನಲ್ಲಿ. ನಾವೆಂತ ಜನಗಳು ಅಂತ ಅಂದ್ರೆ, ಇಂದಿನ ಕಾಲದಲ್ಲಿ ಊರ್ಗೊಂದೇ ಒಂದು ಫೋನ್, ಟೆಲಿಫೋನ್ ಬೂತ್ ಇರ್ತಿತ್ತು. ಅವಾಗ ಜೀವನ ನಡೀತಿರ್ಲಿವಾ? ಇವೇನ್ ಆ ಕಾಲದಲ್ಲೇ 100 ವರ್ಷ ಆರಾಮಾಗಿ ಬದುಕ್ತಿದ್ರು. ಇವತ್ತು 50 ವರ್ಷ ಬದುಕದೆ ಕಷ್ಟ ಆಗ್ಬಿಟ್ಟೈತೆ. ನಿಜ ಅಲ್ವಾ? ಇವತ್ತು ಏನೂ ಇಲ್ದರೆ ನಮ್ಮ ಅಪ್ಪ ಅಮ್ಮದಿರೆಲ್ಲ ಜೀವನ ನಡೆಸಿಲ್ವಾ? ಆದ್ರೂ ಕೂಡ ಇವತ್ತು ಬಂಡವಾಳ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ನಮ್ಮ ಟೈಮ್ ಪಾಸ್ಗೋಸ್ಕರ ಇವತ್ತು ಮೊಬೈಲ್ ಯೂಸ್ ಮಾಡ್ತಾ ಇದೀವಿ, ಬಂಡವಾಳ ಹಾಕಿದೀವಿ. ಆ ಮೊಬೈಲ್ ನ ಮೇಂಟೈನ್ ಮಾಡ್ಲಿಕ್ಕೆ ತಿಂಗಳ ಬೇರೆ ರೀಚಾರ್ಜ್ ಹಾಕ್ಸ್ತಾ ಇದೀವಿ. ಅದಕ್ಕೆಲ್ಲ ನಾವು ತಲೆನೇ ಕೆಡ್ಸ್ಕೊಳ್ಳಲ್ಲ. ಬಟ್ ಇಲ್ಲೊಂದ್ 1000 ರೂಪಾಯಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 108 ತರ ಯೋಚನೆ ಮಾಡ್ತೀವಿ, ತುಂಬಾ ಯೋಚನೆ ಮಾಡ್ತೀವಿ. ಏನೋ ನಮ್ ತಲೆ ಮೇಲೆ ಭಾರ ಇದೆ, ಏನೋ ಲೈಫಲ್ಲಿ ಕಳ್ಕೊಬಿಡ್ತಾ ಇದೀವಿ ಅನ್ನೋ ಫೀಲ್ ಅಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ನಾನು ತುಂಬಾ ನೂರಾರು ಜನ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಆನ್ಸರ್ಗಳು ಬರುತ್ತೆ. ಬಟ್ ಇವತ್ತೊಂದು 1000 ರೂಪಾಯಿನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಎಷ್ಟು ತರ ಯೋಚನೆ ಮಾಡ್ತಾರೆ ಅಂದ್ರೆ, ಬಟ್ ಅದೇ 1000 ರೂಪಾಯಿ ಎಲ್ಲೋ ಒಂದ್ ಸುಮ್ನೆ ಕಳೀತಾರೆ, ಕುಡಿದು ತಿಂದು ವೇಸ್ಟ್ ಮಾಡ್ತಾರೆ. ಅದಕ್ಕೆ ಯಾರು ಕೂಡ ಇವತ್ತು ನಮ್ ಜನ ಯೋಚನೆ ಮಾಡಲ್ಲ. ಲೈಫಲ್ಲಿ ಏನೋ ಉದ್ಧಾರ ಆಗ್ತೀರಾ ಅಂದ್ರೆ ತುಂಬಾ ಸಲ ಯೋಚನೆ ಮಾಡ್ತಾರೆ. ಸರ್ ನನ್ನ ಹತ್ರ 1000 ರೂಪಾಯಿ ಇಲ್ಲ ಸರ್, ನಾನ್ ಬೇಕಾದ್ರೆ ಕೇವಲ ಸೆಕೆಂಡ್ ಆಪ್ಷನ್ ಇದೆ, ಲಿಮಿಟೆಡ್ ಟೈಮ್ ಪೀರಿಯಡ್ ಆಫರ್ ಇದೆ, ಕೇವಲ 750 ರೂಪಾಯಿ ನಾನು ಸ್ಟಾರ್ಟ್ ಮಾಡ್ಬೋದು. ಅದನ್ನ ನಾವು ಪ್ರಾಡಕ್ಟ್ ಅಡ್ವಾನ್ಸ್ ಅಂತ ಕರಿತೀವಿ. ಬರೀ 750 ರೂಪಾಯಿ. ಇಫ್ ಯು ವಾಂಟ್ ಟು ಗೆಟ್ ಎ ಪ್ರಾಡಕ್ಟ್, ಯು ಕ್ಯಾನ್ ಪೇ ರಿಮೈನಿಂಗ್ ಅಮೌಂಟ್ ಲೇಟರ್ ಅಂಡ್ ಯು ಕ್ಯಾನ್ ಆರ್ಡರ್ ದ ಪ್ರಾಡಕ್ಟ್. ನಿಮ್ಗೆ ನಿಜವಾಗ್ಲೂ ಪ್ರಾಡಕ್ಟ್ ನ ಅವಶ್ಯಕತೆ ಇದೆ ಅಂದ್ರೆ ರಿಮೈನಿಂಗ್ ಅಮೌಂಟ್ ನ ಬೇಕಿದ್ರೆ ಲೇಟರ್, ಯಾವಾಗಾರು ಸರಿ, ಕಂಡೀಷನ್ಸ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ, ಯಾವಾಗಾರು ಸರಿ ರಿಮೈನಿಂಗ್ ಅಮೌಂಟ್ ನ ಪೇ ಮಾಡಿ ನೀವು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೋಬಹುದು. ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ. ಅರ್ಥ ಆಗ್ತಿದ್ಯಾ? ನಿಮ್ಗೆ ಯಾವುದೇ ಒಂದು ಆಪ್ಷನ್ ಇಂದನೂ ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. 1000 ರೂಪೀಸ್ ಇಂದನಾರು ಮಾಡಿ ಅಥವಾ 750 ಇಂದನಾರು ಮಾಡಿ. ದಿಸ್ ಇಸ್ ಯುವರ್ ಚಾಯ್ಸ್, ನಿಮ್ ಕೈಲೇ ಇದೆ. ಓಕೆ, ಸೊ ಹಾಗಿದ್ರೆ ಸ್ನೇಹಿತರೆ, ಇಷ್ಟೆಲ್ಲ ನಾವು ಬಿಸ್ನೆಸ್ ನ ಸ್ಟಾರ್ಟ್ಅಪ್ ಮಾಡಿದೀವಿ ಅಂದ್ರೆ ಯಾವುದೇ ಇನ್ಕಮ್ ಇಲ್ದಲೆ ನಾವೇನು ಕೂಡ ಮಾಡ್ಲಿಕ್ಕೆ ಹೋಗಲ್ಲ. ನೀವು ಈ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಬ್ರಿಗೆ ಇಂಟ್ರೊಡ್ಯೂಸ್ ಮಾಡ್ಲೇಬೇಕು ಅಂತ ರೂಲ್ಸ್ ಏನಿಲ್ಲ ಸರ್. ಇನ್ನೊಬ್ರಿಗೆ ನೀವು ಕೊಡ್ಲೇಬೇಕು ಅಂತ ರೂಲ್ಸ್ ಏನಿಲ್ಲ ಸರ್. ಅದು ನಿಮ್ ಚಾಯ್ಸ್. ಅದು ಅವಶ್ಯಕತೆ ಇದ್ರೆ ನೀವು ಕೊಡಬಹುದು, ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್. ಸೊ ಹಾಗಿದ್ರೆ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಗೆ ಎಷ್ಟು ರೀತಿಯಾದಂತಹ ಇನ್ಕಮ್ ಬರುತ್ತೆ? ದ ಒನ್ ಅಂಡ್ ಓನ್ಲಿ ಕಂಪನಿ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ, ಒಂದು ಚಿಕ್ಕ ಪ್ಲಾನ್ ಅಲ್ಲಿ 1 crore ಟುಗೆದರ್ ಇನ್ಕಮ್ ನ ಕೊಡ್ತಾ ಇದೆ. ಸೊ ಯಾವ ರೀತಿ ಕೊಡ್ತಾ ಇದೆ? ಲೈವ್ ಟೀಮ್ ಬೋನಸ್, ರೀಪರ್ಚೇಸ್ ಪರ್ಸನಲ್ PV ಬೋನಸ್, ರೀಪರ್ಚೇಸ್ ಟೀಮ್ ಬೋನಸ್, ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್, ದೆನ್ ಲೆವೆಲ್ ಅಪ್ಗ್ರೇಡ್ ಬೋನಸ್, ರ್ಯಾಂಕ್ ಅಂಡ್ ರಿವಾರ್ಡ್ಸ್. ಟೋಟಲ್ ಆಗಿ 6 ರೀತಿಯಾದಂತಹ ಒಂದು ಬೆನಿಫಿಟ್ಸ್ ಗಳು ನಮ್ಗೆ ಸಿಗ್ತಾ ಇದೆ. ಅದರಲ್ಲಿ ಫಸ್ಟ್ ಇನ್ಕಮ್ ತಿಳ್ಕೊಳ್ಳೋದು ಮೇನ್ ಇನ್ಕಮ್ ಅಂತ ಹೇಳ್ಬೋದು. ಇದನ್ನ ನಾವು ಬೈನರಿ ಸಿಸ್ಟಮ್ ಅಂತ ಕರಿತೀವಿ. ಲೆಫ್ಟ್ ಮತ್ತೆ ರೈಟ್ 2 ವಿಂಗು ನಿಮ್ಗೆ ಕ್ರಿಯೇಟ್ ಆಗುತ್ತೆ. ಸೊ ಅದರಲ್ಲಿ ಸ್ನೇಹಿತರೆ 2 ಆಕ್ಟಿವ್ ಡೈರೆಕ್ಟ್ ರೆಫರಲ್ ನೀವು ಮಾಡ್ಬೇಕಾಗುತ್ತೆ. ಲೆಫ್ಟ್ ಅಲ್ಲಿ ಒಂದು, ರೈಟ್ ಅಲ್ಲಿ ಒಂದು. ನಿಮ್ಮ ID ಇಂದ ಡೈರೆಕ್ಟ್ ಸ್ಪಾನ್ಸರ್ ಬರ್ಬೇಕು. ನೀವು ಈ ಒಂದು ಇನ್ಕಮ್ಗೆ ಎಲಿಜಿಬಲ್ ಆಗ್ಬೇಕು ಅಂದ್ರೆ ನಿಮ್ಮ ಲೆಫ್ಟ್ ಅಲ್ಲಿ ಒಬ್ರಿಗೆ ಅವಕಾಶ ಕೊಡಿ, ರೈಟ್ ಅಲ್ಲಿ ಒಬ್ರಿಗೆ ಅವಕಾಶ ಕೊಡಿ ಸರ್. ಸೊ ಅವಕಾಶ ಕೊಟ್ಟಾಗ ಏನಾಗುತ್ತೆ? ನೀವು ಕೆಲಸ ಮಾಡ್ರು ನಿಮ್ಗೆ ಇನ್ಕಮ್ ಬರುತ್ತೆ, ನಿಮ್ಮ ಟೀಮ್ ಕೆಲಸ ಮಾಡ್ರು ಇನ್ಕಮ್ ಬರುತ್ತೆ.
ಸೊ ಯಾವ ರೀತಿ ಬರುತ್ತೆ ಇನ್ಕಮ್? ಸರ್, ಈ ಒಂದು ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡಿದಿರಾ, ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ಸರ್. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ನಿಮ್ಮ ಏರಿಯಾದಲ್ಲಿ ಯಾವುದೋ ಒಂದು ಬಟ್ಟೆ ಶಾಪ್ ಓಪನ್ ಆಗಿದೆ. ಅವನು ಓಪನ್ ಆಗಿರೋ ಕಾರಣದಿಂದ ಅವನ್ ಏನ್ ಮಾಡ್ತಾ ಇರ್ತಾನೆ, ಬೈ ಒನ್ ಗೆಟ್ ಒನ್ ಅಥವಾ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಮತ್ತೊಂದು ಮಗದೊಂದು ನಿಮ್ಗೆ ಆಫರ್ ಮಾಡಿರ್ತಾನೆ. ಸೊ ನೀವೇನ್ ಮಾಡ್ತೀರಾ, ನೀವು ಮಾತ್ರ ಹೋಗಲ್ಲ. ನಮ್ ಬುದ್ಧಿ ಹೆಂಗೆ ಅಂತ ಅಂದ್ರೆ, ನನಗ್ ಸಿಗ್ತಾ ಇದೆ ಅಂದ್ರೆ ನನ್ ಮನೆಗೂ ಸಿಗ್ಬೇಕು, ನಮ್ಮ ಅಪ್ಪಂಗೂ ಸಿಗ್ಬೇಕು, ಅಮ್ಮಂಗೂ ಸಿಗ್ಬೇಕು, ನನ್ನ ಫ್ಯಾಮಿಲಿ ಎಂಟೈರ್ ಫ್ಯಾಮಿಲಿ ಸಿಗ್ಬೇಕದ್ ಬೆನಿಫಿಟ್. ಇದು ನಮ್ಮ ಒಂದು ಮೆಂಟಾಲಿಟಿ. ಸೊ ನಾವೇನ್ ಮಾಡ್ತೀವಿ, ಒಂದ್ ಒಳ್ಳೆ ಆಫರ್ ಇದೆ ಅಂತ ಅಂದ್ರೆ ನಾನ್ ಮಾತ್ರ ತಗೊಳಲ್ಲ, ನನ್ನ ಸ್ನೇಹಿತನ್ಗೆ, ನನ್ಗೆ ರಿಲೇಟಿವ್ಸ್ಗೆ ಎಲ್ರಿಗೂ ಹೇಳ್ತೀವಿ, ನೋಡ್ ಮಗ, ನೋಡ್ ಮಚ್ಚ, ಒಳ್ಳೆ ಆಫರ್ ಕೊಡ್ತವನೆ ಪುಣ್ಯಾತ್ಮ, ಬಾ ಹೋಗಿ ಬಟ್ಟೆ ತಗೋಣ, ಒಳ್ಳೆ ಬ್ರಾಂಡೆಡ್ ಬಟ್ಟೆ ಇದೆ, ಕಡಿಮೆ ಬಜೆಟ್ ಅಲ್ಲಿ ಸಿಗ್ತಾ ಇದೆ. ಸರ್, ನೀವು ನಿಮ್ಮ ಸ್ನೇಹಿತನ ಜೊತೆಲಿ ಕರ್ಕೊಂಡು ಹೋಗಿದ್ಕೆ ನಿಮ್ಗೆ ಏನಾರು ಎಕ್ಸ್ಟ್ರಾ ಬಟ್ಟೆ ಕೊಡ್ತಿದ್ದಾನ, ಎಕ್ಸ್ಟ್ರಾ ಕ್ಯಾಶ್ ಬ್ಯಾಕು, ಎಕ್ಸ್ಟ್ರಾ ಡಿಸ್ಕೌಂಟು ಏನಾರು ಕೊಡ್ತಿದಾರಾ? ಡೆಫಿನೆಟ್ಲಿ ಕೊಡಲ್ಲ ಸರ್. ಅವನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಅವನ ಆದಾಯ ಮಾಡ್ಲಿಕ್ಕೋಸ್ಕರ, ನಿಮ್ಗೆ ಕೊಡ್ಲಿಕ್ಕಲ್ಲ. ಸೊ ಅದೇ ರೀತಿ ಸ್ನೇಹಿತರೆ, ನಮ್ಮ ಸಿಸ್ಟಮ್ ಅಲ್ಲಿ ಒಳ್ಳೆ ಬೆನಿಫಿಟ್ಗಳು ಸಿಗ್ತಾ ಇದೆ. ಆ ಬೆನಿಫಿಟ್ಗಳನ್ನ ನಿಮ್ಮ ವ್ಯಕ್ತಿಗೆ, ನಿಮ್ಮ ಫ್ರೆಂಡ್ಗೆ, ನಿಮ್ಮ ಫ್ಯಾಮಿಲಿಗೆ ಹೇಳ್ತೀರಾ, ಒಳ್ಳೆ ಅವಕಾಶ ಇದೆ, ಸ್ಟಾರ್ಟ್ಅಪ್ ಮಾಡಿ. ಸೊ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ನಿಮ್ ಕೈ ಜೋಡಿಸ್ತಾರೆ. ಸೊ ಎಷ್ಟೋ ಜನ ಇವತ್ತು ಯಾವ ರೀತಿ ಬಿಸ್ನೆಸ್ ನ ಟ್ರೀಟ್ ಮಾಡ್ತಾರೆ ಅಂದ್ರೆ, ಜನ ಸೇರ್ಸೋ ಬಿಸ್ನೆಸ್, ಜನ ಹಿಡಿಯೋ ಬಿಸ್ನೆಸ್, ಚೈನ್ ಲಿಂಕು. ಸರ್, ನಿಮ್ಗೆ ಗೊತ್ತಿಲ್ಲ, ನೀವ್ ಮಾಡೋ ಪ್ರತಿ ಕೆಲಸದಲ್ಲೂ ಚೈನ್ ಲಿಂಕ್ ಇದೆ. ನೀವ್ ಮಾಡೋ ಪ್ರತಿ ಕೆಲಸದಲ್ಲೂ, ಪ್ರತಿ ಬಿಸ್ನೆಸ್ ಅಲ್ಲೂ ಜನಗಳ ಅವಶ್ಯಕತೆ ಇದೆ. ನೀವು ಬಟ್ಟೆ ಶಾಪ್ ಓಪನ್ ಮಾಡ್ಬಿಟ್ರೆ ಸಾಕಾಗಲ್ಲ ಸರ್, ಬಟ್ಟೆನ ತಗೊಳಕ್ ಜನ ಬರ್ಬೇಕು. ಒಂದ್ ಬಿರಿಯಾನಿ ಅಂಗಡಿ ಓಪನ್ ಮಾಡ್ಬಿಟ್ರೆ ಸಾಕಾಗಲ್ಲ ಸರ್, ಬಿರಿಯಾನಿ ತಿನ್ನಕ್ ಜನ ಬರ್ಬೇಕು. ಹಾಸ್ಪಿಟಲ್ ನ ಓಪನ್ ಮಾಡ್ಬಿಟ್ರೆ ಸಾಕಾಗಲ್ಲ ಸರ್, ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು. ನಿಜ ಅಲ್ವಾ ಸ್ನೇಹಿತರೆ? ಇವತ್ ಯಾವುದೇ ಒಂದು ಪ್ಲಾಟ್ಫಾರ್ಮ್, ಯಾವುದೇ ಒಂದು ಇಂಡಸ್ಟ್ರಿ, ಯಾವುದೇ ಒಂದು ಬಿಸ್ನೆಸ್ ಜನಗಳಿಲ್ಲದೆ ಏನೂ ಕೂಡ ನಡೆಯಲ್ಲ. ಈವನ್ ನಿಮ್ಮ ಕ್ಷೇತ್ರಕ್ಕೆ ನೀವು MLA, MP, PM, CM ಏನೇ ಆಗ್ಬೇಕು ಅಂದ್ರೆ ಜನ ಬಂದು ವೋಟ್ ಒತ್ತಬೇಕು. ಇಂಥ ಸಿಚುವೇಶನ್ ಅಲ್ಲಿ ಜನಗಳಿಲ್ಲದ ಬಿಸ್ನೆಸ್ ಇಲ್ಲ, ಜನಗಳಿಲ್ಲದೆ ಇವತ್ತು ವ್ಯವಹಾರನೇ ಇಲ್ಲ. ಆಗಿರ್ಬೇಕಾರೆ ಈ ಬಿಸ್ನೆಸ್ ಮಾಡ್ಲಿಕ್ಕೂ ಕೂಡ ಜನದ ಅವಶ್ಯಕತೆ ಇದೆ ಸರ್. ಸೊ ನೀವು ಜನನ ಜಾಯಿನ್ ಮಾಡಿಸುವಂತ ಅವಶ್ಯಕತೆ ಇಲ್ಲ, ನೀವು ಪ್ರಾಡಕ್ಟ್ ನ ಸೆಲ್ ಮಾಡ್ತಾ ಇಲ್ಲ, ಆಪರ್ಚುನಿಟಿನ ಸೆಲ್ ಮಾಡ್ತಾ ಇದ್ದೀರಾ, ಅವಕಾಶನ ಕೊಡ್ತಾ ಇದ್ದೀರಾ. ನಿಜ ಅಲ್ವಾ? ಸೊ ಇನ್ನೊಬ್ಬ ವ್ಯಕ್ತಿನ ನೀವು ಬೆಳೆಸಿದ್ರೆ ತಾನೇ ನೀವು ಬೆಳಿಲಿಕ್ಕೆ ಆಗುವಂಥದ್ದು. ಅದೇ ಬೇರೆ ಒಂದು ಇಂಡಸ್ಟ್ರಿನಲ್ಲಿ ಏನಾಗ್ತದೆ, ಅವರೊಬ್ರು ಬೆಳೆಯಕ್ ಮಾತ್ರ ಆಫರ್ ಕೊಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಇಲ್ಲ, ಆ ತರ ಅಲ್ಲ. ನೀವು ಇನ್ನೊಬ್ಬ ವ್ಯಕ್ತಿಗೆ ಆಫರ್ ಕೊಡ್ತಾ ಇದ್ದೀರಾ, ಇನ್ನೊಬ್ಬ ವ್ಯಕ್ತಿಗೆ ಅವಕಾಶ ಕೊಡ್ತಾ ಇದ್ದೀರಾ, ಅವ್ರು ಬೆಳೀತಾರೆ, ನೀವು ಬೆಳಿತೀರಾ ಅಷ್ಟೇ. ಒಬ್ರನ್ನೊಬ್ರನ್ನ ಬೆಳೆಸೋದ್ರಿಂದ ಇವತ್ತು ನಾವು ಬೆಳೀತಾ ಇದೀವಿ ಸ್ನೇಹಿತರೆ. ಸೊ ಅದರಿಂದ ಇನ್ನೊಬ್ರನ್ನ ಬೆಳೆಸೋ ಕಡೆ ನಿಮ್ಮ ಮನಸ್ಥಿತಿ ಇರಲಿ. ಸೊ ಹಾಗಿದ್ರೆ ನೀವೇನ್ ಮಾಡ್ತೀರಾ ಇದ್ರಲ್ಲಿ? ನಿಮ್ಮ ಯಾರೋ ಸ್ನೇಹಿತ, ಫ್ರೆಂಡ್, ಲೆಫ್ಟ್ ಅಲ್ಲಿ ಒಬ್ಬ A ಅನ್ನೋನ್ಗೆ ಅವಕಾಶ ಕೊಡ್ತೀರಾ, ರೈಟ್ ಅಲ್ಲಿ B ಅನ್ನೋ ಅಂತ ಕೇವಲ ಇಬ್ಬರು ವ್ಯಕ್ತಿಗಳಿಗೆ ಅವಕಾಶ ಕೊಡ್ತೀರಾ ಸ್ನೇಹಿತರೆ. ಜಸ್ಟ್ ಇಬ್ಬರು ವ್ಯಕ್ತಿಗಳಿಗೆ ಅವಕಾಶ ಕೊಡ್ತು ಅಂದ್ರೆ ಕಂಪನಿ ಏನ್ ಮಾಡುತ್ತೆ, ಒಂದು ಪೇರ್ ಅಂತ ಮ್ಯಾಚ್ ಮಾಡಿ ನಿಮ್ಗೆ 200 ರೂಪಾಯಿಗಳನ್ನ ಇನ್ಕಮ್ ಕೊಡುತ್ತೆ. ಎಷ್ಟು ಕೊಡುತ್ತೆ? 200 ರೂಪಾಯಿಗಳನ್ನ ಕೊಡುತ್ತೆ. ಆದ್ರೆ ಫಸ್ಟ್ ಪೇರ್ ಮಾತ್ರ 2:1 ಆಗ್ಬೇಕು ಅಥವಾ 1:2 ಆಗ್ಬೇಕು. ಒಂದ್ ಐಡಿ ಎಕ್ಸ್ಟ್ರಾ ಕ್ಯಾರಿ ಬರಬೇಕು. ಅದು ನಿಮ್ ಕಡೆಯಿಂದ, ನಿಮ್ ಫ್ಯಾಮಿಲಿ, ಸೊ ನಿಮ್ಮ ಟೀಮ್ ಕಡೆಯಿಂದ ಅಥವಾ ನಿಮ್ಮ ಅಪ್ಲೈನ್ ಕಡೆಯಿಂದ. ಸೊ ಅದಾದ್ಮೇಲೆ ನಿಮ್ಗೆ ಲೆಫ್ಟ್ ಒನ್, ರೈಟ್ ಒನ್, ಲೆಫ್ಟ್ ಒನ್, ರೈಟ್ ಒನ್, ನಿಮ್ಗೆ ಜಸ್ಟ್ ID ಕೌಂಟರ್ ಸಾಕು. ನಿಮ್ಮ ಕೆಳಗಡೆ ಇರೋರ್ಗೆ ಇನ್ಕಮ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಿಮ್ಮ ಕೆಳಗಡೆ ಲೆಫ್ಟ್ ಒನ್, ರೈಟ್ ಒನ್ ನಿಮ್ಗೆ ಟೀಮ್ ಕೌಂಟ್ ಆಗಿದ್ಯಾ, ನಿಮ್ಗೆ ಮ್ಯಾಚಿಂಗ್ ಆಗಿ ಒಂದು ಪೇರ್ ಮ್ಯಾಚ್ ಆಗಿ 200 ರೂಪಾಯಿ ಬರುತ್ತೆ. 2 ಪೇರ್ ಆದ್ರೆ 400, 3 ಪೇರ್ ಆದ್ರೆ 600, 4 ಪೇರ್ ಆದ್ರೆ 800, 5 ಪೇರ್ ಆದ್ರೆ 1,000 ಬರುತ್ತೆ ಸ್ನೇಹಿತರೆ. 1 ಗಂಟೆಗೆ 5 ಪೇರ್ ಮಾಡ್ಲಿಕ್ಕೆ ಕಂಪನಿ ಅವಕಾಶ ಇದೆ. 1 ಗಂಟೆಗೆ 1,000 ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. 1 ಗಂಟೆಗೆ 1,000 ಅಂದ್ರೆ ದಿನಕ್ಕೆ 24 ಗಂಟೆ ಇದೆ, 24,000 ದುಡಿಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, 24,000 1 ಗಂಟೆಗೆ, ಸಾರಿ 1 ದಿನಕ್ಕೆ. ಅದೇ 1 ತಿಂಗಳಿಗೆ ಎಷ್ಟಾಯ್ತು? 1 ತಿಂಗಳಿಗೆ 7,20,000 ಸರ್. ಜಸ್ಟ್ 1 ID ಇಂದ ನೀವು ಕೆಲಸ ಮಾಡೋದಾದ್ರೆ 10% ವರ್ಕ್ ಆಗ್ಲಿ 70,000 ಆಲ್ಮೋಸ್ಟ್. ಇಲ್ಲ ಸರ್, ನಾನು ಇನ್ನ ಎಫರ್ಟ್ ಹಾಕ್ತೀನಿ, ದೊಡ್ಡ ಮಟ್ಟದ ಆದಾಯನ ಮಾಡ್ತೀನಿ ಅನ್ನೋದಿತ್ತು ಅಂದ್ರೆ 3 ID ತಗೊಂಡು ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. 3 ID ತಗೊಳ್ಳೋದ್ರಿಂದ ಬೆನಿಫಿಟ್ ಏನಪ್ಪಾ ಅಂತ ಅಂದ್ರೆ, ಸೊ ನೀವು 1 ID ತಗೊಂಡ್ರೆ 1 ದಿನಕ್ಕೆ ಬರೀ 24,000 ದುಡಿಬಹುದು ಅಷ್ಟೇ. ಅಷ್ಟೇ. ಯಾಕಷ್ಟೇ ಅಂದ್ರೆ ಇಲ್ಲ ಅಷ್ಟು ಇನ್ಕಮ್ ಇದೆ ಸರ್ ಇಲ್ಲಿ, ಅದಕ್ಕೋಸ್ಕರ ಅಷ್ಟೇ ಅಂತ ಕರಿತಾ ಇದ್ದೀನಿ.
ಒಂದು ಐಡಿಯಿಂದ 24,000 ಅಂದ್ರೆ 3 ಐಡಿ ನೀವು ತಗೊಂಡಿದ್ದೀರಾ ಅಂತ ಅಂದ್ರೆ 72,000, ಗಂಟೆಗೆ 3,000, ದಿನಕ್ಕೆ 72,000, ಒಂದು ತಿಂಗಳಿಗೆ 21 ಲಕ್ಷ. 21 ಲಕ್ಷ ಬೇಡ ಸರ್, 10%. ಸರ್ ನಮ್ಗೆಲ್ಲ ಅರೌಂಡ್ ಒಂದು 15%, ಈ ಇನ್ಕಮ್ ಅಲ್ಲಿ 15 to 20% ವರ್ಕ್ ಆಗ್ತಿದೆ ಸರ್ ನಿಜವಾಗ್ಲು ಈಗ ಅಟ್ ಪ್ರೆಸೆಂಟ್ ಲೆವೆಲ್ ಅಲ್ಲಿ. ಹೋಗ್ತಾ ಹೋಗ್ತಾ ನಾವು 100% ರೀಚ್ ಆಗ್ತೀವಿ ಡೆಫಿನೆಟ್ಲಿ. ಆ ಸ್ಟೆಬಿಲಿಟಿ, ಆ ಕೆಪಾಸಿಟಿ, ಆ ಕನ್ಸಿಸ್ಟೆನ್ಸಿ ನಾವು ಮೇಂಟೈನ್ ಮಾಡ್ತಾ ಇದೀವಿ. ಈ ಒಂದು ಕನ್ಸಿಸ್ಟೆನ್ಸಿನ ಯಾರು ಮೇಂಟೈನ್ ಮಾಡ್ತಾರೆ ನೀವು ಕೂಡ ಅಚೀವ್ ಮಾಡೇ ಮಾಡ್ತೀರಾ. ಸೊ ಒಂದು ಸಣ್ಣ ಡಿಫ್ರೆನ್ಸ್, ಒಂದು ಮ್ಯಾಜಿಕಲ್ ಇನ್ಕಮ್. 1 ಐಡಿ ತಗೊಳ್ಳೋಂಥವ್ರಿಗೂ 3 ಐಡಿ ತಗೊಳ್ಳೋಂಥವ್ರು ಒಂದು ವ್ಯತ್ಯಾಸ. ಸರ್ ನಾನೇನ್ ಮಾಡ್ತೀನಿ, 1 ಐಡಿ ತಗೋತೀನಿ ಸಾಕು ಸರ್, 1 ಐಡಿ ತಗೋತೀನಿ, ಲೇಟರ್ ಬೇಕಿದ್ರೆ ನೋಡ್ತೀನಿ, ಟ್ರೈ ಮಾಡ್ತೀನಿ ಅನ್ನೋದಿತ್ತು ಅಂದ್ರೆ 1 ಐಡಿ ನೀವು ತಗೋತೀರಾ. ಸೊ ನಿಮ್ಮ ಲೆಫ್ಟ್ ಅಲ್ಲಿ 10 ಜನಕ್ಕೆ, ರೈಟ್ ಅಲ್ಲಿ 10 ಜನಕ್ಕೆ ಅವಕಾಶ ಕೊಡ್ತೀರಾ. ಎಕ್ಸಾಂಪಲ್ ಹೇಳ್ತಾ ಇರೋದು. ಸೊ ಈಗ 10 ಒಂದು ಪೇರ್ಗೆ 200 ಅಂದ್ರೆ 10 ಪೇರ್ ಮ್ಯಾಚ್ ಆದ್ರೆ ಎಷ್ಟು ಬರುತ್ತೆ? 2,000 ಬರುತ್ತೆ. ಸೊ ಇಲ್ಲೊಬ್ರು ಬುದ್ಧಿವಂತರು ಇರ್ತಾರೆ, ನಾನು 3 ಐಡಿ ತಗೊಂಡು ಸ್ಟಾರ್ಟ್ ಮಾಡ್ತೀನಿ ಸರ್, ನನಗೆ ಇನ್ಕಮ್ ಮಾಡ್ಬೇಕು, ಸ್ಪೀಡ್ ಗ್ರೋ ಆಗ್ಬೇಕು. ಸೇಮ್ ನಾನ್ ಏನ್ ಕೆಲಸ ಮಾಡಿದೀನಿ ಆ ಒಬ್ಬ ವ್ಯಕ್ತಿನೂ ಏನ್ ಮಾಡ್ತಾನೆ, ಸೇಮ್ ಕೆಲಸ ಮಾಡ್ತಾನೆ, ಡಿಫ್ರೆನ್ಸ್ ಏನಿಲ್ಲ. ಸೊ ನಾನ್ ದಡ್ಡ 1 ಐಡಿ ತಗೊಂಡಿದ್ದೀನಿ, ಅವ್ನ್ ಬುದ್ಧಿವಂತ 3 ಐಡಿ ತಗೊಂಡಿದ್ದಾನೆ. ನಾನ್ ಕೆಲಸ ಮಾಡೋದು ಒಂದೇ, ಅವ್ನ್ ಕೆಲಸ ಮಾಡೋದು. ಯಾಕೆಂದ್ರೆ ಅವ್ನಿಗಿರೋದು 24 ಗಂಟೆ, ನನಗಿರೋದು 24 ಗಂಟೆ. ಅವ್ನಿಗಿರೋದು 2 ಕೈ, ನನಗಿರೋದು 2 ಕೈ. ಅವ್ನಿಗಿರೋದು 2 ಕಣ್ಣು, ನನಗಿರೋದು 2 ಕೈ. ಎಲ್ಲ ಸೇಮ್ ಟು ಸೇಮ್. ಬಟ್ ಏನಪ್ಪಾ ಅಂದ್ರೆ ವ್ಯತ್ಯಾಸ, ಅವ್ನ್ ಏನ್ ಮಾಡಿದಾನೆ, ಬುದ್ಧಿವಂತ 2 ಐಡಿ ಎಕ್ಸ್ಟ್ರಾ ತಗೊಂಡಿದ್ದಾನೆ. ಸೊ ನಮ್ ಕಂಪನಿ ಇನ್ನ ಬುದ್ಧಿವಂತಿಕೆ ಕೇಳಿ, 1 ಐಡಿ ಕ್ರಿಯೇಟ್ ಮಾಡಿ ಆಟೋಮೆಟಿಕಲಿ 3 ಐಡಿ ಕ್ರಿಯೇಟ್ ಮಾಡಿರ್ತಾರೆ ಕಂಪ್ನಿಯವರು. ಆಟೋಮೆಟಿಕಲಿ AI ಸಿಸ್ಟಮ್ ಇದೆ ನಮ್ಮಲ್ಲಿ, ಆಟೋಮೆಟಿಕಲಿ 3 ಐಡಿ ಪ್ಲೇಸ್ ಆಗುತ್ತೆ. ನಿಮ್ ಚಾಯ್ಸ್ ಅದು, 1 ಐಡಿ ಆಕ್ಟಿವೇಟ್ ಮಾಡ್ಕೋತೀರಾ, 3 ಐಡಿ ಆಕ್ಟಿವೇಟ್ ಮಾಡ್ಕೋತೀರಾ, ನಿಮ್ ಚಾಯ್ಸ್ ಅದು. ಸೊ ಈಗ ಮ್ಯಾಟ್ರ್ ಬರೋಣ. ಸೊ ಈಗ 3 ಐಡಿ ತಗೊಂಡಿದ್ದಾರೆ ಯಾರೊಬ್ರು ಬುದ್ಧಿವಂತರು, ಸೇಮ್ ನಂತರನೇ ವರ್ಕ್ ಮಾಡಿದ್ದಾರೆ. ಲೆಫ್ಟ್ ಅಲ್ಲಿ 10 ಜನಕ್ಕೆ ಅವಕಾಶ ಕೊಟ್ರು. ಅವ್ರು ಏನ್ ಮಾಡಿದ್ರು, ಸ್ಪ್ಲಿಟ್ ಮಾಡಿದ್ರು ಟೀಮ್. ಸೊ ರೈಟ್ ಅಲ್ಲಿ 10 ಜನಕ್ಕೆ ಅವಕಾಶ ಕೊಟ್ರು. 10 ಪೇರ್ ಅವರು ಕೂಡ ರೈಟ್ ಐಡಿ ಕೆಳಗಡೆ ಸ್ಪ್ಲಿಟ್ ಮಾಡಿತ್ತು. ಡಿಫರೆನ್ಸ್ ಇಲ್ಲ, ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಸಿಸ್ಟಮ್ ಅಂತ. ಸೊ ಟಾಪ್ ಐಡಿಗೆ 10 ಪೇರ್ ಮ್ಯಾಚ್ ಆಗುತ್ತೆ, 2,000 ರೂಪಾಯಿ ಇನ್ಕಮ್ ಬರುತ್ತೆ. ಲೆಫ್ಟ್ ಐಡಿಗೆ 1,000 ಮ್ಯಾಚ್ ಆಗುತ್ತೆ, ಸಾರಿ 5 ಪೇರ್ ಮ್ಯಾಚ್ ಆಗುತ್ತೆ, 1,000 ಇನ್ಕಮ್ ಬರುತ್ತೆ. ಸೊ ರೈಟ್ ಐಡಿಗೂ ಕೂಡ 5 ಪೇರ್ ಮ್ಯಾಚ್ ಆಗುತ್ತೆ, 1,000 ಇನ್ಕಮ್ ಬರುತ್ತೆ. ಟೋಟಲ್ ಇನ್ಕಮ್ ನ ನೋಡೋಣ ಸ್ನೇಹಿತರೆ. ಟಾಪ್ ಐಡಿಗೆ 2,000, ಲೆಫ್ಟ್ ಐಡಿಗೆ 1,000, ರೈಟ್ ಐಡಿಗೆ 1,000, ಟೋಟಲ್ 4,000. ನಾನ್ ಮಾಡಿದ ವರ್ಕು ಅಷ್ಟೇ, ಆ ಬುದ್ಧಿವಂತ ಮಾಡಿದ ವರ್ಕು ಅಷ್ಟೇ, ವ್ಯತ್ಯಾಸ ಏನಿಲ್ಲ. ಅವ್ರ ಬುದ್ಧಿವಂತರು 2 ಐಡಿ ಎಕ್ಸ್ಟ್ರಾ ತಗೊಂಡಿದ್ದಾರೆ. ವರ್ಕು ಸಿಂಪಲ್ ಆಗಿದೆ, ವರ್ಕು ಸ್ಪೀಡ್ ಆಗಿದೆ, ಗ್ರೋತ್ ಸ್ಪೀಡ್ ಆಗಿದೆ. ಸೊ ನಾನ್ ಏನ್ ಮಾಡ್ತಾ ಇದ್ದೀನಿ, ಎಫರ್ಟ್ ಆಗ್ತಾನೆ ಇದ್ದೀನಿ, ಇನ್ನ ಇನ್ಕಮ್ ಕಮ್ಮಿಲೇ ಇದ್ದೀನಿ. ಸೊ ಅವ್ರು 3 ಐಡಿ ತಗೊಂಡು ಸ್ಪೀಡ್ ಆಗಿ ಹೋಗ್ತಿದ್ದಾರೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಮಾಡದೇ ಮಾಡ್ತೀರಾ, ಪರ್ಫೆಕ್ಟ್ ಆಗಿ ಮಾಡಿ, ಪರ್ಫೆಕ್ಷನ್ ಇರಲಿ, 3 ಐಡಿ ತಗೊಂಡೆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಸೊ ಇದು ಒಂದು ರೀತಿಯಾದಂತಹ ಇನ್ಕಮ್ ಅಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು 2ನೇ ರೀತಿ ಇನ್ಕಮ್ ನೋಡೋಣ, ರೀಪರ್ಚೇಸ್ ಪರ್ಸನಲ್ PV ಬೋನಸ್. ಸೊ ಈ ಒಂದು ಇನ್ಕಮ್ ನ ಯಾವ ರೀತಿ ನೀವು ಮಾಡಬಹುದು ಅಂದ್ರೆ, ವಿ ಹ್ಯಾವ್ ಎ ಗುಡ್ ನ್ಯೂಸ್. ಏನಪ್ಪಾ ಅಂದ್ರೆ, ನಮ್ಮ ಒಂದು ಇನ್ಕಮ್ ಅಲ್ಲಿ ಕಂಪನಿ ಏನ್ ಮಾಡುತ್ತೆ, 10% ಹೋಲ್ಡಿಂಗ್ ಮಾಡಿರುತ್ತೆ. ಆ ಒಂದು 10% ಅಲ್ಲಿ ನಾವ್ ಏನೇ ಒಂದು ಶಾಪಿಂಗ್ ಮಾಡಿದ್ರು ಕೂಡ ನಮ್ಗೆ ಸೆಲ್ಫ್ PV ಇನ್ಕಮ್ ಬರುತ್ತೆ. ನಮ್ಮ ಅಮೌಂಟ್ ಇಂದನೂ ಮಾಡಬಹುದು, ಸೇವಿಂಗ್ ಅಮೌಂಟ್ ಇಂದನೂ ಮಾಡಬಹುದು, ನೋ ಇಶ್ಯೂಸ್. ಸೊ ಎಕ್ಸಾಂಪಲ್ ಒಂದು ನಮ್ಮ ಸಿಸ್ಟಮ್ ಅಲ್ಲಿ ತುಂಬಾ ಪ್ರಾಡಕ್ಟ್ ಗಳಿದೆ. ಯಾವುದೇ ಒಂದು ಪ್ರಾಡಕ್ಟ್ ನ ತಗೊಂಡ್ರು ಕೂಡ ಇಷ್ಟು PV ಅಂತ ಬರುತ್ತೆ. ಈಗ 50 PV ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ರ 50 ರೂಪಾಯಿ ಇನ್ಕಮ್ ಬರುತ್ತೆ ನಿಮಗೆ. ಇಲ್ಲ 100 PV ಪ್ರಾಡಕ್ಟ್ ಪರ್ಚೇಸ್ ಮಾಡ್ರ 100 ರೂಪಾಯಿ ಇನ್ಕಮ್ ಬರುತ್ತೆ. ಈ ರೀತಿಯಾಗಿ ಎಷ್ಟು PV ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀರಾ ಅಷ್ಟು PV ಅಷ್ಟು ನಿಮಗೆ ಇನ್ಕಮ್ ಆಗಿ ಕನ್ವರ್ಟ್ ಆಗುತ್ತೆ. ತುಂಬಾ ಸಿಂಪಲ್ ಇನ್ಕಮ್, ತುಂಬಾ ಯೂನಿಕ್ ಇನ್ಕಮ್. ಸೊ ನೆಕ್ಸ್ಟ್ ರೀಪರ್ಚೇಸ್ ಟೀಮ್ ಬೋನಸ್. ಸೊ ಇದು ಕೂಡ ಸಿಂಪಲ್ ಸರ್, ಒಂದು ದಿನಕ್ಕೆ 1 ಐಡಿಯಿಂದ 5,000 ರೂಪಾಯಿ ದುಡಿಬಹುದು ಸ್ನೇಹಿತರೆ. ಸೊ ಒಂದು ದಿನಕ್ಕೆ 1 ಐಡಿಯಿಂದ 5,000, 3 ಐಡಿ ಅಂದ್ರೆ 15,000. ಸೊ ಎಕ್ಸಾಂಪಲ್ ಈಗ ನೋಡಿ, ನಿಮ್ಮ ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ ಟೀಮ್ ಇದೆ ಅಂತ ಅನ್ಕೊಳ್ಳಿ. ಆಲ್ರೆಡಿ ಇದಕ್ಕೇನು ಹೊಸ ಟೀಮ್ ಬಿಲ್ಡ್ ಮಾಡ್ಬೇಕು ಅಂತ ಏನಿಲ್ಲ, ಇರೋ ಟೀಮ್ ಅಲ್ಲಿ ಶಾಪಿಂಗ್ ಮಾಡ್ರೆ ಇನ್ಕಮ್ ಬರುತ್ತೆ. ನಿಮ್ಮ ಲೆಫ್ಟ್ ಅಲ್ಲಿ ಇರೋರು ಯಾರೋ ಒಬ್ರು ಸ್ಯಾರಿ ತಗೋತಾರೆ, 100 PV ಬರುತ್ತೆ. ರೈಟ್ ಅಲ್ಲಿ ಇರೋರು ಯಾರೋ ಒಬ್ರು ಡ್ರೆಸ್ ತಗೋತಾರೆ, 100 PV ಬರುತ್ತೆ. 100 PV ಮ್ಯಾಚಿಂಗ್ ಆಗುತ್ತೆ, ನಿಮಗೆ 100 ರೂಪಾಯಿ ಇನ್ಕಮ್ ಬರುತ್ತೆ. ಸೊ ಅದೇ ರೀತಿ ಒಂದೇ ಏನಾದ್ರು ಆ ದಿನದಲ್ಲಿ ಏನಾದ್ರು 500 PV ಮ್ಯಾಚಿಂಗ್ ಆಯ್ತು, 500 ರೂಪಾಯಿ ಬರುತ್ತೆ. 1,000 ಪ್ರಾಡಕ್ಟ್ ನ ಅವ್ರು ತಗೋತಿದ್ದಾರೆ, ನಮಗ್ ಇನ್ಕಮ್ ಬರ್ತಾ ಇದೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದು 1,000 ಟೀಮ್ ನ ಬಿಲ್ಡ್ ಮಾಡಿದಿರಾ. 1,000 ಟೀಮ್ ಅಲ್ಲಿ ಬರೀ 100 ಜನ ಅಲ್ಲ, 10 ಜನ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ರು ಕೂಡ ನಿಮ್ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ದಟ್ ಈಸ್ ದ ಪವರ್ ಆಫ್ ನೆಟ್ವರ್ಕ್ ಸಿಸ್ಟಮ್.
ಒಂದು ಸಲ ನೀವು ಟೀಮ್ ಕ್ರಿಯೇಟ್ ಮಾಡಿದೀರಾ ಅಂತ ಅಂದ್ರೆ ಆ ಟೀಮ್ ಎಷ್ಟು ಸಲ ಶಾಪಿಂಗ್ ಮಾಡಿದ್ರು ನಿಮ್ಗೆ ಇನ್ಕಮ್ ಬರ್ತಾ ಇರುತ್ತೆ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವತ್ತೊಂದು ಎಲ್ಲರೂ ಕೂಡ ಜಿಯೋ ಯೂಸ್ ಮಾಡ್ತಾ ಇದ್ದೀರಾ. ಈಗ 1 ಕೋಟಿ ಜನ ಜಿಯೋ ಯೂಸ್ ಮಾಡ್ತಾ ಸೊ ಆಗಿರ್ಬೇಕಾದ್ರೆ ನೋಡಿ, ಆ ಬುದ್ಧಿವಂತ ಒಂದ್ ಸಿಸ್ಟಮ್ ನ ಕ್ರಿಯೇಟ್ ಮಾಡಿದಾನೆ. ಅವ್ನ್ ಮಲಗಿರ್ಲಿ ಕೂತಿರ್ಲಿ, ಅವ್ನ ಮಕ್ಕಳು ಮರಿ ಮಕ್ಕಳು ಇದ್ರು ಕೂಡ ಕೂತ್ಕೊಂಡು ತಿಂತಾರೆ. ಯಾಕೆ ಹೇಳಿ? ಅವನು ಕ್ರಿಯೇಟ್ ಮಾಡೋದು ಒಂದು ಸಿಸ್ಟಮ್. ಅದೇ ರೀತಿ ನಾನೊಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡಿದೀನಿ ಅಂದ್ರೆ ನನ್ನ ನೆಟ್ವರ್ಕ್ ಅಲ್ಲಿ ಯಾರೇ ಶಾಪಿಂಗ್ ಮಾಡ್ರು ನನ್ಗೆ ಇನ್ಕಮ್ ಬರ್ತಾ ಇರತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ಕಮ್ ನ ತಿಳ್ಕೊಳ್ಳೋಣ ಸ್ನೇಹಿತರೆ. ದಟ್ ಈಸ್ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಬೋನಸ್. ಇದು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುವಂತದ್ದು ರೀಪರ್ಚೇಸ್ ಇನ್ಕಮ್ ಅಲ್ಲಿ. ಸಾಕು ನನಗೆ ಇನ್ಕಮ್ ಬರುತ್ತೆ. ಅನ್ನೋನ್ ಏನ್ ಮಾಡ್ತಾನೆ, 1,000 ರೂಪಾಯಿ ಇವತ್ತು ರೀಪರ್ಚೇಸ್ ಇನ್ಕಮ್ ತಗೋತಾನೆ. ಅವನ್ ತಗೊಳ್ಳುವಂತ 1,000 ರೂಪಾಯಿ ರೀಪರ್ಚೇಸ್ ಅಲ್ಲಿ ನನಗೂ ಕೂಡ 50% ಬರುತ್ತೆ ಸರ್. ಅದು ನನಗ್ ಮಾತ್ರ ಸೀಮಿತ ಆಗಲ್ಲ, ನನ್ನ ಅಪ್ಲೈನ್ಗೂ ಕೂಡ 20% ಬರುತ್ತೆ. ನೆಕ್ಸ್ಟ್ ಅವ್ರ ಮೇಲ್ಗಡೆ ಇರುವಂತ ಅವ್ರ ಅಪ್ಲೈನ್ ಕೂಡ 10% ಬರುತ್ತೆ. ಈ ರೀತಿಯಾಗಿ 5 ಲೆವೆಲ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಜಸ್ಟ್ ಏನಪ್ಪಾ ಅಂದ್ರೆ ಸಣ್ಣ ಕಂಡೀಷನ್. ಆ ಲೆವೆಲ್ ನೀವು ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ತಗೋಬೇಕು ಅಂತ ಅಂದ್ರೆ ಆ ಏನು ಕಂಡೀಷನ್ಸ್ ಇದೆ ಅದನ್ನ ನೀವು ಫುಲ್ಫಿಲ್ ಮಾಡ್ಕೋಬೇಕಾಗುತ್ತೆ. ಸೊ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಈ ಒಂದು ಇನ್ಕಮ್ ನ ತಗೋಬೇಕು ಅಂದ್ರೆ ಮಾತ್ರ ಈ ಕಂಡೀಷನ್ ಇರುವಂತದ್ದು. ಇಲ್ಲ ಸರ್ ನನಗೆ ಈ ಇನ್ಕಮ್ ಬೇಡ ಅಂದ್ರೆ ನೋ ಇಶ್ಯೂಸ್, ಯು ಕ್ಯಾನ್ ಕಂಟಿನ್ಯೂ ಟು ದ ಬೈನರಿ ಪ್ಲಾನ್. ಸೊ ಇದು ಏನ್ ಸಪರೇಟ್ ವರ್ಕ್ ಆಗಲ್ಲ. ಸೇಮ್ ಟ್ರೀ, ಸೇಮ್ ಐಡಿ, ಎಲ್ಲದೂ ಕೂಡ ಸೇಮ್ ಟು ಸೇಮ್. ನಿಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಇನ್ಕಮ್ ಮಾಡ್ತಿದಾರಾ, ನಿಮ್ಗೆ ಇನ್ಕಮ್ ಬರ್ತಾರ. ಇದು ಸಿಂಗಲ್ ಲೆಗ್ ಅಲ್ಲೂ ಕೂಡ ವರ್ಕ್ ಆಗುತ್ತೆ. ಎರಡೂ ಲೆಗ್ ವರ್ಕ್ ಆಗ್ಬೇಕು ಅಂತ ಇಲ್ಲ. ಒಂದೇ ಲೆಗ್ ಅಲ್ಲಿ ಇರೋ ಶಾಪಿಂಗ್ ಮಾಡ್ತಿದ್ದಾರೆ, ಅವರು ರೀಪರ್ಚೇಸ್ ಇನ್ಕಮ್ ತಗೋತಿದ್ದಾರೆ ಅಂದ್ರೆ ಸೊ ಡೆಫಿನೆಟ್ಲಿ ನಿಮಗೆ ಲೀಡರ್ಶಿಪ್ ಚೆಕ್ ಮ್ಯಾಚಿಂಗ್ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ಕಮ್ ಬಗ್ಗೆ ತಿಳ್ಕೋಣ. ಲೆವೆಲ್ ಅಪ್ಗ್ರೇಡ್ ಬೋನಸ್, ದ ಬ್ಯೂಟಿಫುಲ್ ಇನ್ಕಮ್ ಅಂತ ಕರಿಬಹುದು. ಈ ಒಂದು ಇನ್ಕಮ್ ಅಲ್ಲಿ ಇದು ಕೂಡ ಸಿಂಗಲ್ ಲೆಗ್ ಅಲ್ಲಿ ವರ್ಕ್ ಆಗುತ್ತೆ. ಈ ಒಂದು ಇನ್ಕಮ್ ಯಾವ ರೀತಿ ಬರುತ್ತೆ ಅಂದ್ರೆ ತುಂಬಾ ಸಖತ್ತಾಗಿದೆ. ಈಗ ಬೈನರಿನಲ್ಲಿ ನೀವು ಎಷ್ಟೇ ಜನ ಡೈರೆಕ್ಟ್ ಮಾಡೋರು ಏನಾಗ್ತಾರೆ, ಒಬ್ರು ಕೆಡೆ ಪ್ಲೇಸ್ ಆಗ್ತಾ ಇರ್ತದೆ. ಬಟ್ ಲೆವೆಲ್ ಅಂತ ಬಂದಾಗ ಅವರೆಲ್ಲರೂ ಕೂಡ ನಿಮಗೆ ಫಸ್ಟ್ ಲೆವೆಲ್ ಕೌಂಟ್ ಆಗ್ತಾರೆ. ಸೊ ಈ ಒಂದು ಇನ್ಕಮ್ ನ ತಗೋಬೇಕು ಅಂದ್ರೆ ಫಸ್ಟ್ ಲೆವೆಲ್ ಅಂತ ಇರುತ್ತೆ. ಆ ತರ 10 ಲೆವೆಲ್ ಇರುತ್ತೆ. ಫಸ್ಟ್ ಸ್ಟಾರ್, ಸೆಕೆಂಡ್ ಸ್ಟಾರ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏತ್, ನೈನ್ತ್, 10 ಸ್ಟಾರ್ ಅಪ್ಗ್ರೇಡ್ ನ ನೀವು ಮಾಡ್ಕೊಂಡು ಕೂಡ ಈ ಒಂದು ಇನ್ಕಮ್ ನ ನೀವು ತಗೋಬಹುದು. ಎಕ್ಸಾಂಪಲ್, ಫಸ್ಟ್ ಸ್ಟಾರ್ ಅಪ್ಗ್ರೇಡ್ ಮಾಡ್ಕೋತೀರಾ ಕೇವಲ 500 ರೂಪಾಯಿ. ಸೊ ನೀವೇನ್ 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೋತೀರಾ ಅದಕ್ಕೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ಶಾಪಿಂಗ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ವೇಸ್ಟ್ ಏನ್ ಆಗಲ್ಲ. ಇವನ್ ಇನ್ ದ ಫ್ಯೂಚರ್ ಇನ್ನೊಂದು 15 ದಿನ ಇವನ್ ಅದರ ಪ್ರಾಡಕ್ಟ್ ಕೂಡ ಪರ್ಚೇಸ್ ಮಾಡಬಹುದು. ಅದು ಕೂಡ ಆಪ್ಷನ್. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಎಕ್ಸಾಂಪಲ್, ನಾನು ಇಬ್ರು ವ್ಯಕ್ತಿಗಳಿಗೆ ಅವಕಾಶ ಕೊಟ್ಟಿದ್ದೀನಿ. ಆ ಇಬ್ರು ವ್ಯಕ್ತಿಗಳು ಏನ್ ಮಾಡ್ತಾರೆ, 500 ರೂಪಾಯಿ ಫಸ್ಟ್ ಸ್ಟಾರ್ ನ ಅಪ್ಗ್ರೇಡ್ ಮಾಡ್ಕೋತಾರೆ. ಅವ್ರು 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೋತು ಅಂದ್ರೆ ಒಬ್ಬರಿಂದ 500 ರೂಪಾಯಿ ಅಂದ್ರೆ ನಿಮ್ಗೆ 1,000 ರೂಪಾಯಿ ಇನ್ಕಮ್ ಆಯ್ತು. ಸೊ ನೆಕ್ಸ್ಟ್ ಈ ಇಬ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತಿರುವಂತ ಯಾರೋ ಇಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ, 4 ಜನ ಬಂದಿದ್ದಾರೆ ಅನ್ಕೊಳ್ಳಿ. ಈ 4 ಜನ ಏನ್ ಮಾಡ್ತಾರೆ, 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೋತಾರೆ. ಇವ್ರೇನಾದ್ರೂ 500 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅವ್ರ ಮೇಲ್ಗಡೆ ಇರುವಂತ ಇಬ್ರು ವ್ಯಕ್ತಿಗಳಿಗೆ ಹೋಗುತ್ತದು. ಇವ್ರೇನಾದ್ರೂ ಸರ್ ಇನ್ನೂ ಸರ್ ಕಂಪ್ಲೀಟ್ ಆಗಿ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ ಸರ್ ನಿಮ್ದು. ಪೇ ಮಾಡಿ. ಆ 8 ಜನದಿಂದ ಅಲ್ಲಿ 8 ಜನನೇ ಇರ್ತಾರೆ ಅಂತ ಅಲ್ಲ ಸರ್. 20 ಜನ ಇರ್ಬೋದು, 100 ಜನ ಇರ್ಬೋದು, 1000 ಜನ ಇರ್ಬೋದು. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳ್ತಾರ ಅಂತ. ಈ 8 ಜನ 1,500 ಮಾಡ್ತು ಅಂದ್ರೆ ಪ್ರತಿ 1,500 ನಿಮಗೆ ಬರುತ್ತದೆ. 500 ಮಾಡಿದ್ರೆ ಅವ್ರ ಮೇಲ್ಗಡೆ ಹೋಗುತ್ತೆ, 1000 ಮಾಡ್ಕೊಂಡ್ರೆ ಅವ್ರ ಮೇಲ್ಗಡೆ ಹೋಗುತ್ತೆ. 1,500 ರೂಪಾಯಿ ಏನಾರ 3ನೇ ಲೆವೆಲ್ ಇರೋರು ಮಾಡ್ಕೊಂಡ್ರೆ ಅದು ಎಂಡ್ ಆಫ್ ದ ಡೇ ನಿಮಗೆ ಬರುವಂತದ್ದು. ಸೊ ಅದೇ ರೀತಿ 4ನೇ ಲೆವೆಲ್ 2,000 ಪ್ರತಿಯೊಬ್ಬರಿಂದ, 5ನೇ
ಅಪ್ಗ್ರೇಡ್ ಆಗ್ತಾರೆ. ನಾನು ಹೇಳೋದು ಹೊಸದಾಗಿ ನೀವೇನು ಹೊಸ ಬಂಡವಾಳ ಅಂತ ಹಾಕುವಂತ ಅವಶ್ಯಕತೆ ಇಲ್ಲ ಸರ್. ನಿಮ್ಗೆ ಲೆವೆಲ್ ಅಪ್ಗ್ರೇಡ್ ಇಂದ ಏನ್ ಇನ್ಕಮ್ ಬರುತ್ತೆ ಅದನ್ನೇ ಅಲ್ಲಿ ರೀ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಷ್ಟೇ. ಬಟ್ ಇನ್ನೊಂದು ಸಣ್ಣ ಸ್ಮಾಲ್ ಸಜೆಷನ್ ಎಲ್ರಿಗೂ ಕೂಡ, ಈ ಒಂದು ಅಪ್ಗ್ರೇಡ್ ನ ನೀವು ಮಾಡ್ಕೊಳ್ಳೇಬೇಕು ಅಂತ ರೂಲ್ಸ್ ಕೂಡ ಇಲ್ಲ, ಅದು ನಿಮ್ ಚಾಯ್ಸ್ ಅದು. ಸೊ ಈ ತರ ನೀವು ಬರೀ 10 ಲೆವೆಲ್ಗೆನೆ 92 ಲಕ್ಷ ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್, ಬರೀ 1,000 ಟೀಮ್ ನ ಮಾಡೋದ್ರಿಂದ. ಜಸ್ಟ್ ಸಿಂಪಲ್ ಯಾವ ರೀತಿ ಇದೆ ನೋಡಿ, ಜಸ್ಟ್ 10% ವರ್ಕರ್ ಕೂಡ ಅಟ್ಲೀಸ್ಟ್ 9 ಲಕ್ಷ ನಾವು ಇನ್ಕಮ್ ಮಾಡಿ, ಬರೀ 2x2 ಮ್ಯಾಟ್ರಿಕ್ಸ್. ಅದೇ 10x10 ಮಾಡಿದ್ರೆ 15x15 ಮಾಡಿ ಎಷ್ಟಾಗುತ್ತೆ, ಜಸ್ಟ್ ಕ್ಯಾಲ್ಕುಲೇಟ್ ಇಟ್. ಸೊ ಅದೇ ರೀತಿ ಸ್ನೇಹಿತರೆ, ಕಂಡೀಷನ್ಸ್ ಟು ಮೇಕ್ ದ ಇನ್ಕಮ್ ಯು ಮಸ್ಟ್ ಬಿ ಅಪ್ಗ್ರೇಡೆಡ್ ಟು ದಟ್ ಲೆವೆಲ್. ಅಂದ್ರೆ ಯಾವುದೇ ಲೆವೆಲ್ ಇನ್ಕಮ್ ತಗೋಬೇಕು ಅಂದ್ರೆ ಆ ಲೆವೆಲ್ ನ ನೀವು ಫಸ್ಟ್ ಅಪ್ಗ್ರೇಡ್ ಆಗಿರ್ಬೇಕಾಗುತ್ತೆ. ಸೊ ಜೊತೆಗೆ ಎವರಿ ಅಪ್ಗ್ರೇಡ್ ಎವರಿ ಒನ್ ರಿಸೀವ್ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಅಂಡ್ ಶಾಪಿಂಗ್ ರಿಡೀಮ್ ಪಾಯಿಂಟ್. ಯಾವುದೇ ಲೆವೆಲ್ ಅಪ್ಗ್ರೇಡ್ ಮಾಡಿ ಈ ಒಂದು ಪಾಯಿಂಟ್ಸ್ ಅನ್ನ ನಿಮಗೆ ಸಿಗುತ್ತೆ. ಸೊ ಅದೇ ರೀತಿ ನಿಮಗೆ ರ್ಯಾಂಕ್ ಅಂಡ್ ರಿವಾರ್ಡ್ಸ್ ನೀವು ನೋಡಬಹುದು, ಬ್ರೌನ್ಸ್, ಸಿಲ್ವರ್, ಗೋಲ್ಡ್, ಡೈಮಂಡ್, ಪ್ಲಾಟಿನಂ, ಕ್ರೌನ್, ತುಂಬಾ 6 ರೀತಿಯ ರ್ಯಾಂಕ್ ಗಳಿದೆ. ಇನ್ನೊಂದು ಸ್ವಲ್ಪ ದಿನ ಇನ್ನ 4 ರ್ಯಾಂಕ್ ಆಡ್ ಆಗ್ತಾ ಇದೆ. ಸೊ ಜೊತೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್, TDS 2% ಆಸ್ ಪರ್ ಗವರ್ಮೆಂಟ್ ರೂಲ್ ಪ್ರಕಾರ ಅದು ನೀವು ಕ್ಲೈಮ್ ಮಾಡ್ಕೋಬಹುದು, ಫಾರ್ಮ್ 16 ಪ್ರೊವೈಡ್ ಮಾಡ್ಬಿಟ್ಟು. ಸೊ ಜೊತೆಗೆ ಸರ್ವಿಸ್ ಚಾರ್ಜ್ 3%, ನಮ್ಮ ಕಂಪನಿ ನೋಡಿ ಕೇವಲ 3% ಅಷ್ಟೇ ಪ್ರಾಫಿಟ್ ಇಟ್ಕೊಂಡಿರುವಂತದ್ದು. ಸೊ ಜೊತೆಗೆ ರೀಪರ್ಚೇಸ್ ವ್ಯಾಲೆಟ್ 10%, ತುಂಬಾ ಬ್ಯೂಟಿಫುಲ್ ಡಿಡಕ್ಷನ್ ಇದು. ನಿಮ್ಮ ಟೀಮ್ ಅಲ್ಲಿ ಇರೋರಿಗೆ ರೀಪರ್ಚೇಸ್ ಕಟ್ ಆಗಿದೆ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ರೀಪರ್ಚೇಸ್ ಇನ್ಕಮ್ ಅನ್ನೋದು ಬರ್ತಾ ಇರುತ್ತೆ. ಪ್ರತಿದಿನ ವಿತ್ಡ್ರಾಲ್ ಆಪ್ಷನ್ ಇರುತ್ತೆ. ಸೊ ಮಿನಿಮಮ್ ವಿತ್ಡ್ರಾ 500 ರೂಪಾಯಿ ಕೊಟ್ಟರೆ ನೀವು ಮ್ಯಾಕ್ಸಿಮಮ್ ಬೇಕಾದ್ರೆ 1 ಲಕ್ಷ ಬೇಕಾದ್ರೂ ಕೊಡಬಹುದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿಮ್ಮ ಅಕೌಂಟ್ ಬಂದು ದುಡ್ಡು ಬೀಳುತ್ತೆ ಸ್ನೇಹಿತರೆ. ಒಂದು ಸಣ್ಣ ಎಕ್ಸಾಂಪಲ್ ನೋಡಿ, ಇವತ್ತು ನೋಡಿ ಒಂದು 81,821 ರೂಪಾಯಿ ನಾನು ಇವತ್ತು ಕೊಟ್ಟಿದ್ದೆ, ನಾಳೆ ಬಂದು ಕ್ರೆಡಿಟ್ ಆಯ್ತು. ಆ ತರ ಆಲ್ಮೋಸ್ಟ್ 1 ತಿಂಗಳಿಂದ ನಾನು ಇದು ವಿತ್ಡ್ರಾ ಕೊಟ್ಟಿರುವಂತದ್ದು. ಸೊ ನನ್ನ ಅಕೌಂಟ್ ಬಂದು ಬಿದ್ದಿರುತ್ತೆ. ಈ ತರ ಪ್ರತಿದಿನ ನೀವು ಕೂಡ ನೀವು ವಿತ್ಡ್ರಾ ಮಾಡಬಹುದು ಸ್ನೇಹಿತರೆ. ಸೊ ನೈಲ್ಕಾಟ್ ಫುಲ್ಲಿ ಆಟೋಮೇಟೆಡ್ ಆನ್ಲೈನ್ ಶಾಪಿಂಗ್. ನೀವು ಎಲ್ಲದೂ ಕೂಡ ಪ್ರತಿಯೊಂದು ಕೂಡ ನೀವು ಮ್ಯಾನ್ಯುವಲ್ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅಂತ ಇಲ್ಲ, ಮನೇಲೇ ಕೂತ್ಕೊಂಡು ಎಲ್ಲದೂ ಕೂಡ ಆಪರೇಟ್ ಮಾಡಬಹುದು. ಮೇಕ್ ಎ ಡಿಸಿಷನ್ ಟುಡೇ ಟು ಡು ಸಮಥಿಂಗ್ ವಂಡರ್ಫುಲ್ ವಿತ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ಅದು ನೀವು ಇವತ್ತು ತಗೊಳ್ಳುವಂತಹ ಆ ಒಂದು ಸಣ್ಣ ಡಿಸಿಷನ್ ಇಂದ ಮಾತ್ರ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ.